ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ವಿಶ್ವ ಪರಿಸರ ದಿನಾಚರಣೆ 2021 ಇದು ನೆಪಕ್ಕೆ ಮಾತ್ರ. ಈ ನೆಪವನ್ನು ಇಟ್ಟುಕೊಂಡು ಪರಿಸರ ವಿಜ್ಞಾನ, ಇತರೆ ಮಾಹಿತಿಗಳನ್ನ ಒಂದಷ್ಟು ಇವತ್ತು ಡಿಸ್ಕಸ್ ಮಾಡ್ತಾ ಬರೋಣ. ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಹಲವಾರು ಪ್ರಶ್ನೆಗಳನ್ನು ಮಲ್ಟಿ ಡೈಮೆನ್ಷನಲ್ಲಿ ತೆಗೆದುಕೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಇವತ್ತು ಜೂನ್ 5, 2021 ವರ್ಲ್ಡ್ ಎನ್ವೈರ್ಮೆಂಟ್ ಡೇ. ಇದು ಎಕೋಸಿಸ್ಟಮ್ ರಿಸ್ಟೋರೇಷನ್ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಇದು ಹೋಸ್ಟ್ ಕಂಟ್ರಿ ಈ ವರ್ಷ ಪಾಕಿಸ್ತಾನ ಇದೆ. ರೀಇಮ್ಯಾಜಿನ್, ರೀಕ್ರಿಯೇಟ್, ರಿಸ್ಟೋರ್, ಇದು ಮೂರು ಇದರ ಧ್ಯೇಯವಾಕ್ಯ ಇದೆ. ರೀಇಮ್ಯಾಜಿನ್, ರಿಕ್ರಿಯೇಟ್ ಆ್ಯಂಡ್ ರಿಸ್ಟೋರ್. ಈ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ನಿಮಗೆ ಗೊತ್ತು? ಈ ಸರಿ ಆಕ್ಸಿಜನ್ ಅಭಾವ ಯಾವ ರೀತಿ ಕ್ರಿಯೇಟ್ ಆಯಿತು ಗೊತ್ತಾಗಿದೆ ನಿಮಗೆ. ಆಕ್ಸಿಜನ್ಗೆ ಎಷ್ಟು ಪರದಾಡಿದೆ ದೇಶ, ಜಗತ್ತು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಪರಿಸರವನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ ಏನೆಲ್ಲ ಅನಾಹುತಗಳು ಆಗಬಹುದು ಅನ್ನೋದಕ್ಕೆ ಒಂದು ಮುನ್ಸೂಚನೆ ಇಲ್ಲಿ ಸಿಕ್ಕಿದೆ. ಈಗಾದರೂ ನಾವು ಅಲರ್ಟ್ ಆಗಿ ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಳದೆ ಹೋದರೆ ಏನಾಗುತ್ತೆ ಜಗತ್ತು ಅನ್ನೋದು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಪರಿಸರವನ್ನು ತುಂಬ ಕಾಳಜಿಯಿಂದ ಕಾಯ್ದುಕೋಬೇಕು. ಧನದಾಹವನ್ನು ಬಿಡಬೇಕು. ಇಡೀ ಭೂಮಿಯಲ್ಲಿ ಎಲ್ಲರೂ ಭೂಮಿನ ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಎಲ್ಲರೂ ಭೂಮಿನ ಕೊಳ್ಳೋಕೆ ಹೋದರೆ ಇರೋದು ಸಣ್ಣ ಭೂಮಿ. ನಾವು 700-800 ಕೋಟಿ ಜನ ಇದ್ದೀವಿ. ಎಲ್ರಿಗೂ ಭೂಮಿ ಬೇಕು. ಭೂಮಿ ಮೇಲೆ ದಾಹ ಜಾಸ್ತಿ ಆಗ್ತಾ ಇದೆ. ಇದನ್ನು ಲಿಮಿಟ್ ಮಾಡಿಕೊಂಡು ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರವಾದ ಅಭಿವೃದ್ಧಿ ಕಾಣ್ತಾ ಬಂದರೆ ಈ ಜಗತ್ತು ಮುಂದೆ ಕೂಡ ಉಳಿದುಕೊಂಡು ಹೋಗುತ್ತೆ. ಅಳಿಯದೇ ಉಳಿಯಬೇಕು ಅಂದರೆ ನಾವು ಒಂದಷ್ಟು ಪರಿಸರ ಕಾಳಜಿ, ಪರಿಸರ ಪ್ರಜ್ಞೆನ ಬೆಳೆಸ್ಕೋಬೇಕಾಗತ್ತೆ. ಸ್ನೇಹಿತರೆ, ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಟೆಲಿಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ಗಳಲ್ಲೂ ಕೂಡ ನಮ್ಮ ಜೊತೆ ಟಚ್ಚಲ್ಲಿರಿ. ವೆರಿ ಫಸ್ಟ್ ಒಂದು ಪ್ರಶ್ನೆಯೊಂದಿಗೆ ಆರಂಭ ಮಾಡ್ತೀನಿ. ಕೆಳಗಿನ ಯಾವುದು ಇನ್ಸಿಟು ಸಂರಕ್ಷಣೆಗೆ ಉದಾಹರಣೆ ಅಂತ? ಇನ್ಸಿಟು ಕನ್ಸರ್ವೇಷನ್ಗೆ ಯಾವುದು ಎಕ್ಸಾಂಪಲ್ ಇದೆ ಇದು ಅಂತ? ಬೊಟಾನಿಕಲ್ ಗಾರ್ಡನ್ಸ್ 1, ಸೀಡ್ ಬ್ಯಾಂಕಿಂಗ್, ಜೀನ್ ಬ್ಯಾಂಕಿಂಗ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ ಅಂತ 4 ಚಾಯ್ಸ್ಗಳನ್ನು ಕೊಡಲಾಗಿದೆ. ಯಾವುದು ಇನ್ಸಿಟು ಸಂರಕ್ಷಣೆ? ಇದು ಯಾವುದೋ KS, IAS ಲೆವೆಲ್ ಪ್ರಶ್ನೆ ಅಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಲ್ಲಿ ಈ ಥರ ಪ್ರಶ್ನೆ ಬಂದಿದೆ ಹಿಂದೆ. ಹಾಗಾಗಿ ಈ ಪ್ರಶ್ನೆಯನ್ನು ಇಟ್ಕೊಂಡು ಒಂದಷ್ಟು ವಿಸ್ತೃತವಾದ ಮಾಹಿತಿ ಡಿಸ್ಕಸ್ ಮಾಡೋಣ. ಕೆಲವರಿಗೆ ಇದೇನು ಇನ್ಸಿಟು ಸಂರಕ್ಷಣೆ ಅಂದ್ರೇ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಇನ್ಸಿಟು ಅಂತ ಅಂದರೆ ಇದಕ್ಕೆ ಉದಾಹರಣೆ ನ್ಯಾಷನಲ್ ಪಾರ್ಕ್ ಈಸ್ ಅ ರೈಟ್ ಆನ್ಸರ್. ತುಂಬ ಎಳ್ಕೊಂಡು ಹೋಗೋದು ಬೇಡ. ರೈಟ್ ಆನ್ಸರ್ ನ್ಯಾಷನಲ್ ಪಾರ್ಕ್. ವಾಟ್ ಈಸ್ ಇನ್ಸಿಟು? ಇನ್ ಅಂದರೆ ಇರುವ ಜಾಗ, ಸಿಟು ಸಿಚುವೇಶನ್. ಇನ್ ಸಿಚುವೇಶನ್ ಇರುವ ಜಾಗದಲ್ಲೇ ಪ್ರಾಣಿಗಳನ್ನಾಗಲಿ ಸಸ್ಯವರ್ಗವನ್ನಾಗಲಿ ನಾವು ಸಂರಕ್ಷಣೆ ಮಾಡಿದರೆ ಅದನ್ನು ಇನ್ಸಿಟು ಸಂರಕ್ಷಣೆ ಅಂತ ಕರಿತೀವಿ. ಏನಿದು ಇನ್ಸಿಟು ಎಕ್ಸಿಟು ಕನ್ಫ್ಯೂಸ್ ಆಗ್ತಾ ಇದ್ದರೆ, ನಾವು ಎಲ್ಲಿ ಬೇಕಾದರೂ ಹೋದರೂ ಉಸಿರಾಡೋ ಗಾಳಿ ಸಿಗ್ತಾ ಇದೆ ನಮಗೆ. ಆ ಗಾಳಿನ ತೆಗೆದುಕೊಂಡು ಬದುಕ್ತಾ ಇದ್ದೀವಿ, ಆಮ್ಲಜನಕವನ್ನು ತೆಗೆದುಕೊಂಡು. ಕೋವಿಡ್ ಟೈಮ್ನಲ್ಲಿ ಏನಾಯಿತು ನಮಗೆ ಈ ಪರಿಸರದಲ್ಲಿರೋ ಗಾಳಿ ಸಾಕಾಗ್ತಾ ಇಲ್ಲ, ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಏನು ಮಾಡಿದ್ರು, ಅವನಿರೋ ಪರಿಸ್ಥಿತಿಯಿಂದ ತೆಗೆದುಕೊಂಡು ಹೋಗಿ ICUನಲ್ಲಿಟ್ಟು, ಅದು ಎಕ್ಸ್ ಸಿಚುವೇಶನ್, ಮಾಮೂಲಿ ಸಿಚುವೇಶನ್ ಅಲ್ಲ, ಅಲ್ಲಿ ಆಮ್ಲಜನಕವನ್ನು ಕೊಟ್ಟು, ಅಡಿಷ್ನಲ್ ಆಮ್ಲಜನಕ ಕೊಟ್ಟು ಕಾಪಾಡಬೇಕಾದ ಪರಿಸ್ಥಿತಿ ಬಂತು. ನಾರ್ಮಲ್ಲಾಗಿ ನೀವು ಬದುಕ್ತಾ ಇರೋದು ಈಗ ಇನ್ ಸಿಚುಯೇಷನ್. ಆಮ್ಲಜನಕಕ್ಕಾಗಿ ಪರದಾಟ ಸ್ಟಾರ್ಟ್ ಆದಾಗ ಎಕ್ಸ್ ಸಿಚುವೇಶನ್ಗೆ ಹೋಗ್ತೀವಿ ನಾವು. ಆ ಎಕ್ಸ್ ಸಿಚುವೇಶನ್ ಅಂದರೆ ಇರುವ ಜಾಗಕ್ಕಿಂತ ಹೊರಗೆ ತಂದು ಕಾಪಾಡೋದು. ಇದು ಪ್ರಾಣಿಗಳನ್ನು ಕಾಪಾಡ್ತಾ ಇದ್ದೀವಿ, ಪಕ್ಷಿಗಳನ್ನು ಕಾಪಾಡ್ತಾ ಇದ್ದೀವಿ, ಗಿಡ ಮರಗಳನ್ನು, ಸಸ್ಯವರ್ಗವನ್ನು ಕಾಪಾಡಕ್ಕೆ ಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಒಂದು ಸಣ್ಣ ಫನ್ನಿ ಎಕ್ಸಾಂಪಲ್ ಕೊಡ್ತೀನಿ. ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ನಿಮ್ಮೆಲ್ಲರ ಬಾಯಲ್ಲಿ ತಟ್ ಅಂತ ಉತ್ತರ ಹಲ್ಮಿಡಿ ಶಾಸನ. ಓಕೆ, ಹಲ್ಮಿಡಿ ಎಲ್ಲಿದೆ ಅಂತಂದರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿದೆ ಅಂತ ಹೇಳ್ತೀರಾ. ಸರಿ, ನೀವು ಹಾಸನ ಜಿಲ್ಲೆ ಬೇಲೂರು ತಾಲೂಕು ನೀವು ಹೇಳಿದ ಊರಿಗೆ ಕರ್ಕೊಂಡೋಗ್ತೀವಿ. ಅಲ್ಲಿ ನಂಗೆ ಹಲ್ಮಿಡಿ ಶಾಸನ ಏನು ಒರಿಜಿನಲ್ ಮೂಲವಾಗಿತ್ತು ಅದನ್ನು ತೋರಿಸ್ತೀರಾ? ಆ ಚಾಲೆಂಜ್ಗೆ ರೆಡಿನಾ ಅಂತಂದರೆ ನೀವು ಎಸ್ ಅನ್ಬೋದು. ಬಟ್ ಯುವರ್ ಆನ್ಸರ್ ಈಸ್ ರಾಂಗ್. ಯಾಕೆ ಅಂದರೆ ಹಲ್ಮಿಡಿ ಶಾಸನ ಹಲ್ಮಿಡಿಯಲ್ಲಿ ಇಲ್ಲ ಇವತ್ತು. ಏನಾಯಿತು ಅಂತಂದರೆ ಆ ಹಲ್ಮಿಡಿಯ ಗ್ರಾಮೀಣ ಪ್ರದೇಶದಲ್ಲಿ ಆ ಶಾಸನವನ್ನು ಸಂರಕ್ಷಿಸಲು ಸಾಧ್ಯವಾಗಲಿಲ್ಲ. ಅದ್ರ ಬಗ್ಗೆ ನೆಗ್ಲಿಜೆನ್ಸ್, ಜನಗಳಿಗೆ ಲೋಕಲ್ ಪಾಪ್ಯುಲೇಷನ್ ನೆಗ್ಲಿಜೆನ್ಸ್ ಇತ್ತು. ಅದ್ರ ಮೇಲೆ ಕುಡುಗಲ್ ಮಸಿಯೋದು, ಕತ್ತಿ ಮಸಿಯೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಸವಕಳಿ ಬರೋ ಸ್ಥಿತಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅದನ್ನು ಅಲ್ಲಿಂದ ಲಿಫ್ಟ್ ಮಾಡಿಕೊಂಡು ಆ ಇನ್ ಸಿಚುವೇಷನಿಂದ ಹೊರಗೆ ತಂದು ತಂದು ಬೆಂಗಳೂರಿನ ಮ್ಯೂಸಿಯಂನಲ್ಲಿ, ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟು ಇವತ್ತು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಈಗ ಅರ್ಥ ಆಯಿತು ಅನ್ಕೋತೀನಿ. ತಾವಿರುವ ಸ್ಥಾನದಲ್ಲೇ ಯಾವುದನ್ನೇ ಕಾಪಾಡಿದರೆ ಅದನ್ನು ಇನ್ ಸಿಚುವೇಶನ್, ಹೊರಗೆ ತಂದು ಕಾಪಾಡಬೇಕಾದ ಪರಿಸ್ಥಿತಿ ಬಂದರೆ ಅದನ್ನು ಎಕ್ಸ್ ಸಿಚುವೇಶನ್ ಅಂತೀವಿ. ಟುಡೇ ಹಲ್ಮಿಡಿ ಶಾಸನ ಕೂಡ ಎಕ್ಸ್ ಸಿಚುವೇಶನಲ್ಲಿದೆ. ನಾವು ಆಮ್ಲಜನಕಕ್ಕಾಗಿ ICUಗೆ ಹೋದ್ವಿ, ಎಕ್ಸ್ ಸಿಚುವೇಶನ್ ಇದ್ದೀವಿ ಅಂತ ಅರ್ಥ.
ಪ್ರಾಣಿ ಪಕ್ಷಿ ಗಿಡ ಮರಗಳಿಗೆ ನಾವು ಎಕ್ಸಿಚುಯೇಷನ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಏನೇನು ಇನ್ಸಿಚುಯೇಷನ್ ಏನೇನು ಎಕ್ಸಿಚುಯೇಷನ್ ನೋಡೋದಾದರೆ, ಬಯೋಸ್ಫಿಯರ್ ರಿಸರ್ವ್ ಅಂತ ಕರಿತೀವಿ, ಜೈವಿಕ ಮೀಸಲು ಪ್ರದೇಶಗಳು ಅಂತ, ರಾಷ್ಟ್ರೀಯ ಉದ್ಯಾನಗಳು ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ವನ್ಯಜೀವಿ ಧಾಮಗಳು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳು, ಆ್ಯಂಡ್ ದೆನ್ ಜೀನ್ ಸ್ಯಾಂಚುರಿಗಳು, ಇತರೆ ಅಂದರೆ ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಕರಿತೀವಿ, ಕಮ್ಯುನಿಟಿ ರಿಸರ್ವ್ಸ್, ಇವೆಲ್ಲವೂ ಕೂಡ ಇನ್ ಸಿಚುಯೇಷನ್ ಸಂರಕ್ಷಣಾ ತಾಣಗಳು. ಏನಿದು ಸ್ಯಾಕ್ರೆಡ್ ಗ್ರೂವ್ಸ್ ಅಂದರೆ ಪವಿತ್ರ ವನಗಳು ಅಂತ ಕರಿತೀವಿ. 7ನೇ ಪಾಯಿಂಟ್, ಸ್ಯಾಕ್ರೆಡ್ ಗ್ರೂವ್ಸ್ ಅಂದರೆ ಪವಿತ್ರ ವನಗಳು. ಏನಿದು ಪವಿತ್ರ ವನ? ಈ ನಮ್ಮ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡಗಳಲ್ಲಿ ಜಿಲ್ಲೆಗಳಲ್ಲಿ ನಾಗದೇವರ ಬನ ಅಂತ ಇರ್ತವೆ, ನಾಗಬನಗಳು ಅಂತ. ಅಲ್ಲಿ ನಾಗರಾಹ ಓಡಾಡುತ್ತೆ, ಒಂದಿಷ್ಟು ಜಾಗ ನಾಗಬನ ಅಂತ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ಒಂದು ಕಟ್ಟಿಗೆಯನ್ನು ಕೂಡ ಕಡಿಯದ ಹಾಗೆ, ಅಲ್ಲಿನ ವಸ್ತುಗಳನ್ನು ಬಳಸದ ಹಾಗೆ ಅದನ್ನ ರಿಸರ್ವ್ ಮಾಡ್ತಾರೆ, ಪ್ರಿಸರ್ವ್ ಮಾಡ್ತಾರೆ. ಆ ಕಾಡನ್ನು ಯಾರೂ ಕಡಿಯೋಕ್ಕೆ ಹೋಗಲ್ಲ. ನಮ್ಮ ಉತ್ತರ ಕರ್ನಾಟಕಗಳಲ್ಲಿ ಬಂದರೆ, ಮಧ್ಯ ಕರ್ನಾಟಕ ಬಂದರೆ ಚೌಡಿ ಕಾಡು ಅಂತ ಕರಿತೀವಿ. ಚೌಡಮ್ಮ ಇರ್ತಾಳೆ ದೇವರು, ಆ ಚೌಡಿ ಪ್ರದೇಶ. ಅರಳಿ ಮರ ಕೆಳಗಡೆ ದೇವರುಗಳಿದೆ, ಆ ಮರವನ್ನು ಕಡಿಯಲ್ಲ. ಹೀಗೆ ದೇವರುಗಳೇ ಹಲವಷ್ಟು ವನ್ಯಗಳನ್ನು, ಕಾಡನ್ನು ರಕ್ಷಣೆ ಮಾಡಿದ್ದಾರೆ. ಇದನ್ನು ಪವಿತ್ರ ವನಗಳು ಅಂತ ಕರಿತೀವಿ. ಇದು ದರ್ಗಾಗಳಿರೋ ಪ್ರದೇಶ ಆಗಿರ್ಬೋದು, ಇಸ್ಲಾಮಿಕ್ಕಲ್ಲಿ ಚರ್ಚ್ಗಳಿರೋ ಪ್ರದೇಶದಲ್ಲಿರುವ ಮರಗಳನ್ನು ಕಡಿದಿಲ್ಲ. ಎಲ್ಲ ಸ್ಯಾಕ್ರೆಡ್ ಏರಿಯಾಗಳು, ಪವಿತ್ರ ವಲಯಗಳು, ಅಲ್ಲೂ ಕಾಪಾಡಿದ್ವಿ. ಅದು ಇನ್ ಸಿಚುಯೇಷನ್ ಸಂರಕ್ಷಣೆ, ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು. ಕಮ್ಯುನಿಟಿ ರಿಸರ್ವ್ಸ್ ಅಂದರೆ ಸಮುದಾಯ ಅರಣ್ಯಗಳು. ಈ ಕೆರೆ ಭಾಗದಲ್ಲಿ ಸಮುದಾಯದವರೇ, ಆಮೇಲೆ ಸ್ಕೂಲ್ ಕಾಲೇಜ್ಗಳಲ್ಲಿ ಕಾಡುಗಳನ್ನು ಬೆಳೆಸ್ತೀವಲ್ಲ, ಕಮ್ಯುನಿಟಿ ಫಾರೆಸ್ಟ್. ಇನ್ನು ಮಿಕ್ಕಿದ್ದೆಲ್ಲ ಫಾರೆಸ್ಟ್ನ ಡಿಫ್ರೆನ್ಸ್ಗಳಿರುತ್ತೆ. ಇದನ್ನೆಲ್ಲ ನೀವು ಗೊತ್ತಿರುತ್ತೆ ನಿಮಗೆ. ರಾಷ್ಟ್ರೀಯ ಉದ್ಯಾನಗಳೆಂದ್ರೇನು, ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದೇನು, ಹಾಟ್ಸ್ಪಾಟ್ಗಳೆಂದೇನು ಗೊತ್ತಿಲ್ಲದೆ ಇದ್ದರೆ ಇದ್ರ ಬಗ್ಗೆ ಮುಂದೊಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇವೆಲ್ಲ ಅವಿರುವ ಸ್ಥಾನದಲ್ಲೇ ಸಂರಕ್ಷಿಸುವ ಇನ್ ಸಿಚುಯೇಷನ್ ಸಂರಕ್ಷಣೆ. ಹಂಗಾರೆ ವಾಟ್ ಈಸ್ ಎಕ್ಸ್ ಸಿಚುಯೇಷನ್? ಬಾಟಾನಿಕಲ್ ಗಾರ್ಡನ್ ಅಂದರೆ ಈ ಜೈವವೈದ್ಯ ಗಾರ್ಡನ್ಗಳು ಅಂತ ಕರಿತೀವಿ. ಈ ಗಾರ್ಡನ್ಗಳಲ್ಲಿ ಏನು ಮಾಡ್ತಾರೆ, ಎಲ್ಲೋ ನಾಶವಾಗ್ತಿರುವ ಗಿಡಗಳನ್ನು ಆ್ಯಂಡ್ ದೆನ್ ಹೂ ತಳಿಗಳನ್ನು, ಬಳ್ಳಿಗಳನ್ನು ತಂದು ಅಲ್ಲಿ ಕಾಪಾಡುವಂಥ ಪ್ರೊಸೆಸ್ ಮಾಡ್ತಾರೆ. ಇದನ್ನು ಬಾಟಾನಿಕಲ್ ಗಾರ್ಡನ್ ಅಂತೀವಿ. ಬೇರೆ ಕಡೆಯಿಂದ ತಂದು ಇಲ್ಲಿ ಪ್ರಿಸರ್ವ್ ಮಾಡೋದು. ಆ್ಯಂಡ್ ದೆನ್ ನಿಮ್ಮನೆ ಗಾರ್ಡನ್, ಹೂವು ಗಿಡಗೆಲ್ಲ ಬೆಳೆಸ್ತೀರಾ, ಅಲ್ಲೂ ಅಷ್ಟೇ. ಅದೇನು ಇನ್ ಸಿಚುಯೇಷನ್ ಇಲ್ಲ, ಕಾಡಲ್ಲಿರೋ ಗಿಡ ತಂದು ನಿಮ್ಮ ಮನೆಯ ಗಾರ್ಡನಲ್ಲಿ ಬೆಳೆಸ್ತಾ ಇದ್ರಿ, ಎಕ್ಸ್ ಸಿಚುಯೇಷನ್ ಅಂತ ಕರಿಬೋದು. ಝೂಗಳು, ಮೃಗಾಲಯಗಳು, ಕಾಡಲ್ಲಿದ್ದ ಪ್ರಾಣಿ ತಂದು ಝೂನಲ್ಲಿ ನಾವು ಕನ್ಸರ್ವೇಟ್ ಮಾಡ್ತಾ ಇರ್ತೀವಿ. ಅಕ್ವೇರಿಯಂ, ಸಮುದ್ರಗಳಲ್ಲಿ ನದಿಗಳಲ್ಲಿ ಇರಬೇಕಾದ ಮೀನಂತಂದು ಇಲ್ಲಿ ರಕ್ಷಣೆ ಮಾಡ್ತಾ ಇದ್ದೀವಿ. ಸೀಡ್ ಬ್ಯಾಂಕಿಂಗ್, ಬೀಜ ಬ್ಯಾಂಕ್ ಅಂತ ಕರಿತೀವಿ. ಇದು ಸಸ್ಯಗಳ ಬೀಜ ಬ್ಯಾಂಕ್ ಆಗಿರ್ಬೋದು, ಪ್ರಾಣಿಗಳ ಬೀಜ ಬ್ಯಾಂಕ್ಗಳು ಕೂಡ ಆಗಿರುತ್ತೆ. ಆ್ಯಂಡ್ ಫೀಲ್ಡ್ ಜೀನ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಫೀಲ್ಡ್ ಜೀನ್ ಬ್ಯಾಂಕಿಂಗ್ಗಳಲ್ಲೂ ಕೂಡ ಸಂರಕ್ಷಣೆ ಮಾಡ್ತೀವಿ. ಆ್ಯಂಡ್ ದೆನ್ ಕಲ್ಟಿವೇಷನ್, ಕಲೆಕ್ಷನ್ ಮತ್ತು ಇನ್ನರ್ ಸಿಚುಯೇಷನ್, ಈ ಇಷ್ಟು ಪ್ರದೇಶಗಳನ್ನು ನಾವು ಎಕ್ಸ್ ಸಿಚುಯೇಷನ್ ಸಂರಕ್ಷಣೆ ಅಂತ ಕರಿತೀವಿ. ಎಕ್ಸ್ ಸಿಚುಯೇಷನ್ ಹೊರಗಡೆ ಭಾಳ ಫೇಮಸ್ ನಿಮಗೆ ಗೊತ್ತಿರಬೇಕು. ಬಾಟಾನಿಕಲ್ ಗಾರ್ಡನ್, ಝೂ, ಅಕ್ವೇರಿಯಂ, ಸೀಡ್ ಬ್ಯಾಂಕಿಂಗ್, ಇವಿಷ್ಟು ಮೇಜರಾಗಿ ಗೊತ್ತಿದ್ರೆ ಸಾಕು. ಆ್ಯಂಡ್ ಇನ್ ಸಿಚುಯೇಷನ್ಗೆ ಬಯೋಸ್ಫಿಯರ್ ರಿಸರ್ವ್, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಹಾಟ್ಸ್ಪಾಟ್ಗಳು, ಕಮ್ಯುನಿಟಿ ಸಮುದಾಯ ಅರಣ್ಯಗಳು, ಸ್ಯಾಕ್ರೆಡ್ ಗ್ರೂವ್ಸ್ ಪವಿತ್ರವನಗಳು, ಇವಿಷ್ಟು ಇನ್ ಸಿಚುಯೇಷನ್, ಎಕ್ಸ್ ಸಿಚುಯೇಷನ್ಗಳಿಗೆ ಉದಾಹರಣೆಗಳಾಗಿರುತ್ತೆ. ನ್ಯಾಷನಲ್ ಪಾರ್ಕ್ ಬಗ್ಗೆ ಬಂದರೆ ನಿಮಗೆ ಗೊತ್ತೇ ಇರುತ್ತೆ. ಭಾರತದಲ್ಲಿ 104 ನ್ಯಾಷನಲ್ ಪಾರ್ಕ್ ಇದೆ. ವೆರಿ ಇಂಪಾರ್ಟೆಂಟು. ಒಂದು 8 ತಿಳ್ಕೊಂಡಿದ್ರೆ ಎಕ್ಸಾಮ್ ಓರಿಯೆಂಟೆಡ್ ಸಾಕಾಗತ್ತೆ. ಗುಜರಾತ್ನ ಗಿರ್ ನ್ಯಾಷನಲ್ ಪಾರ್ಕು ಸಿಂಹಗಳಿಗೆ, ಏಷ್ಯಾಟಿಕ್ ಲಯನ್ಗಳಿಗೆ ಫೇಮಸ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ, ಅದು ಗೆಂಡಮೃಗಗಳಿಗೆ ಫೇಮಸ್. ಆ್ಯಂಡ್ ದೆನ್ ಕರ್ನಾಟಕದಲ್ಲಿ 5 ಫೇಮಸ್ಗಳಿದ್ದಾವೆ. ಆ್ಯಂಡ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ದೇಶದ ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್. ಈ ರೀತಿ ಹಲವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಕರ್ನಾಟಕದ್ದಂತೂ ಸಣ್ಣ ಪುಟ್ಟ ಎಕ್ಸಾಮಲ್ಲಿ ಯಾವುದು, ಯಾವ ಜಿಲ್ಲೆ, ಯಾವ ಪ್ರಾಣಿ ವಿಶೇಷ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಬರೋಣ ರೆಡ್ ಡಾಟಾ ಬುಕ್. ಇದು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ. ರೆಡ್ ಡಾಟಾ ಬುಕ್ ಯಾವುದಕ್ಕೆ? ಪಳೆಯುಳಿಕೆಗಳಿಗೆ, ಅಳಿವಿನಂಚಿನ ಜೀವಿಗಳಿಗೆ, ಮಾಲಿನ್ಯದ ಸೂಚ್ಯಂಕವಾಗಿ, ಆ್ಯಂಡ್ ಮಾಂಸದ ವ್ಯವಹಾರದ ರಿಲೇಟೆಡ್ ಆಗಿದೆ ಅನ್ನೋದು 4 ಚಾಯ್ಸ್ ಇದೆ. ರೈಟ್ ಆನ್ಸರ್ ಯಾವುದು ನೋಡೋದಾದರೆ ಇದು ಅಳಿವಿನಂಚಿನ ಜೀವಿಗಳ ಬಗ್ಗೆ ಅಲರ್ಟ್ ಆಗಿರುವಂತೆ ತಿಳಿಸುವ ರೆಡ್ ಡಾಟಾ ಬುಕ್. ಇದನ್ನು IUCN ಅಂತ ಸಂಸ್ಥೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್, ಇದು NGO, ನಾಟ್ ಗೌರ್ಮೆಂಟ್, ವಿಶ್ವಸಂಸ್ಥೆ ರಿಲೇಟೆಡ್ ಅಲ್ಲ, ಇದೊಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಇದೆ. ಇವರು ರೆಡ್ ಲಿಸ್ಟ್ ಅಂತ ಮಾಡ್ತಾರೆ. ಆ ರೆಡ್ ಲಿಸ್ಟ್ ಒಳಗಡೆ ಹಿಂಗೆ ವೆರೈಟಿ, ಏನು ಟ್ರಾಫಿಕ್ ಸಿಗ್ನಲಲ್ಲಿ ನೋಡ್ತಿರಲ್ಲ ನೀವು, ಗ್ರೀನ್ ಟು ರೆಡ್, ಆ ಥರದಲ್ಲಿ ಇವರು ಕಲರ್ ಹಾಕ್ಕೊಂಡು ಪ್ರಾಣಿಗಳು ಯಾವ ಥರದಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ ತೋರಿಸ್ತಾರೆ. ಇಲ್ಲಿ ನೋಡ್ಬೋದು ನೀವು, ಗ್ರೀನ್ ಇದೆ, LC ಅಂತ ಇದೆ, ಲೀಸ್ಟ್ ಕನ್ಸರ್ನ್.
ಅದ್ರ ಬಗ್ಗೆ ನೀವು ವರಿನೇ ಮಾಡ್ಕೋಬೇಡ್ರಿ. ಹಂದಿಗಳು, ಎಲ್ಲ ಹಂದಿಗಳಲ್ಲ, ಸಮ್ ಹಂದಿಗಳು, ಅವಕ್ಕೆ ಮಲ್ಟಿಪಲ್ ಮರಿಗಳು, ವರ್ಷಕ್ಕೆ 10-15 ಮರಿಗಳು ಹುಟ್ಟುತ್ತವೆ. ಹಾಗಾಗಿ ಅದರ ಸಂತತಿ ಬಗ್ಗೆ ವರಿ ಮಾಡ್ಕೊಳ್ಬೇಕಾಗಿಲ್ಲ. ಲೀಸ್ಟ್ ಕನ್ಸರ್ನ್. ನಿಯರ್ ಥ್ರೆಟನ್, ಸ್ವಲ್ಪ ಥ್ರೆಟನ್ ಆಗ್ತಾ ಇದೆ, ಅದು ಏನು ಅಷ್ಟು ಡೇಂಜರ್ ಇಲ್ಲ, ಸ್ವಲ್ಪ ಥ್ರೆಟನ್ ಇದೆ. VU ವಲ್ನರೆಬಲ್, ಆಲ್ರೆಡಿ ಎಲ್ಲೋ ಕಡೆ ಬಂತು. ನೆಕ್ಸ್ಟ್ ಆರೆಂಜ್ ಕಡೆ ಬಂತು, ಎಂಡೇಂಜರ್ಡ್, ಎಂಡೇಂಜರ್ಡ್. CR ಕ್ರಿಟಿಕಲಿ ಎಂಡೇಂಜರ್ಡ್. EW ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್. ಎಕ್ಸ್ಟಿಂಕ್ಟ್ ಅಂದರೆ, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂದರೆ ಕಾಡಿನಲ್ಲಿ ಖಾಲಿಯಾಗಿದೆ, ಎಕ್ಸಿಟು ತಂದು ಎಲ್ಲೆಲ್ಲೋ ಇಟ್ಕೊಂಡು ಕಾಪಾಡ್ತಾ ಇದ್ದೀವಿ ಅಂತ ಅರ್ಥ. ಎಕ್ಸ್ಟಿಂಕ್ಟ್ ಅಂದರೆ ಕಂಪ್ಲೀಟ್ ನಾಶ ಆಗಿದೆ, ಅದು ಮತ್ತೆ ಭೂಮಿ ಮೇಲೆ ಸಿಗಲ್ಲ ಅಂತ ಅರ್ಥ. ಈ ರೀತಿ ನಾವು ಹಲವಾರು ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು ಎಕ್ಸ್ಟಿಂಕ್ಟ್ ಮಾಡಿಬಿಟ್ಟಿದ್ದೀವಿ. ಈಗ ನಮಗೆ ಆ ಭಯ ಹುಟ್ಕೊಂಡಿದೆ, ನಾವೆಲ್ಲಿ ಎಕ್ಸ್ಟಿಂಕ್ಟ್ ಆಗ್ತೀವೋ ಅಂತ. ಈ ಒಬ್ಬರಿಗೆ ಮಾಡಿದ ಪಾಪ ನಮಗೆ ರಿವರ್ಸ್ ಆಗಲೇಬೇಕು. ಹಾಗಾಗಿ ಪರಿಸರ ಅನ್ನೋದು ಇಂಬ್ಯಾಲೆನ್ಸ್ ಮಾಡೋದು ತುಂಬ ಈಸಿ, ಅದ್ರ ಜೊತೆ ಇಂಬ್ಯಾಲೆನ್ಸ್ ನಾವು ಆಗ್ತಾ ಇರ್ತೀವಿ. ಇದು ನ್ಯಾಚುರಲ್ ಪರಿಸರಕ್ಕಾಗಿರ್ಬೋದು, ಫ್ಯಾಮಿಲಿ ಪರಿಸರಕ್ಕಾಗಿರ್ಬೋದು, ನಮ್ಮ ಸಮಾಜದ ಪರಿಸರಕ್ಕಾಗಿರ್ಬೋದು. ಇಂಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಹೋದರೆ ನಮ್ಮ ಲೈಫ್ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಈ ಪರಿಸ್ಥಿತಿಯಲ್ಲಿ LC, NT, VU ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್, ಎಕ್ಸಿಂಕ್ಟ್ ಇನ್ ವೈಲ್ಡ್ ಆ್ಯಂಡ್ ಎಕ್ಸ್ಟಿಂಕ್ಟ್, ಈ ಥರ ಹಲವು ಜೀವಿಗಳು ಆಗಿದೆ. ಇದ್ರ ಬಗ್ಗೆ ವಾರ್ನಿಂಗ್ ಕೊಡೋದು ರೆಡ್ ಡಾಟಾ ಬುಕ್. ಇದನ್ನು ನಿರ್ವಹಿಸೋ ಸಂಸ್ಥೆ IUCN. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮೇನ್ಸ್ ರಿಲೇಟೆಡಾಗಿ ತುಂಬ ಡೀಟೇಲಾಗಿ ಕಲಿಬೇಕಾಗತ್ತೆ. ನೆಕ್ಸ್ಟ್ ಬರೋಣ. ಓಝೋನ್ ಡಿಪ್ಲೆಷನ್. ಓಝೋನ್ ಏನು ನಾಶ ಆಗ್ತಾಯಿದೆ, ಸವಕಳಿ ಆಗ್ತಾಯಿದೆ, ಇದಕ್ಕೆ ಕಾರಣವಾಗುವ ವಸ್ತುಗಳನ್ನು ನಿಯಂತ್ರಿಸೋದು. ಕಾರಣ ಆಗೋಕ್ಕೆ ಹಲವಾರು ವಸ್ತುಗಳು, CFC, HFC, HCFC ಇವೆಲ್ಲ ಇರ್ತವೆ. ಅವುಗಳನ್ನು ನಿಯಂತ್ರಿಸುವ ಮತ್ತು ಅವನ್ನು ಎಂಡ್ ಮಾಡಬೇಕು, ಮುಕ್ತಾಯಗೊಳಿಸುವ ವಿಷಯದ ಕುರಿತಂತೆ ಈ ಕೆಳಕಂಡ ಯಾವುದು ಸಂಬಂಧಿಸಿದೆ? ಯಾವುದು ಅಂದರೆ ಕೆಲವು ಕಾನ್ಫರೆನ್ಸ್ಗಳು, ಪ್ರೋಟೋಕಾಲ್ಗಳು ಆಗ್ತಾ ಇರ್ತವೆ. ಬ್ರೆಟನ್ ವುಡ್ ಕಾನ್ಫರೆನ್ಸು, ಮಾಂಟ್ರಿಯಲ್ ಪ್ರೋಟೋಕಾಲು, ಕ್ಯೋಟೋ ಪ್ರೋಟೋಕಾಲು, ನಗೋಯಾ ಪ್ರೋಟೋಕಾಲ್, 4 ಚಾಯ್ಸ್ ಇದೆ. ನಿಮಗೆಲ್ಲ ಇದು ಗೊತ್ತಿರುತ್ತೆ. ಓಝೋನ್ದಂತೂ ತುಂಬ ಈಸಿ, ಎಲ್ಲರಿಗೂ ಗೊತ್ತಿರುತ್ತೆ. ಇದು 4 ಓಝೋನ್ ಸಂಬಂಧಪಟ್ಟು ಮಾಂಟ್ರಿಯಲ್ ಪ್ರೋಟೋಕಾಲ್ ನಮಗೆ ಸರಿಯಾದ ಉತ್ತರ. ಮಾಂಟ್ರಿಯಲ್ ಪ್ರೋಟೋಕಾಲ್. ಏನಿದು ಮಾಂಟ್ರಿಯಲ್ ಪ್ರೋಟೋಕಾಲ್? ಓಝೋನ್ ಅನ್ನೋದು ಎಲ್ಲಿದೆ? ಓಝೋನ್ O3 ಆಮ್ಲಜನಕ ಪರಮಾಣುಗಳು 3 ಇರುತ್ತೆ. ಈಗ ನಾವೇನು ಆಮ್ಲಜನಕ ಉಸಿರಾಡೋಕೆ ಬೇಕು ಅಂತೀವಿ ಗಾಳಿಯಲ್ಲಿ, ಅದು O2. O1 ಅಂದರೆ O ಪರಮಾಣು 1 ಎಲ್ಲಿದೆ? H2O ನೀರಿನಲ್ಲಿದೆ. H2 ಹೈಡ್ರೋಜನ್ 2, ಆಕ್ಸಿಜನ್ 1, ಇದು ನೀರಾಗತ್ತೆ. O2 ನಾವು ಸೇವಿಸುವ ಗಾಳಿ. O3 ಓಝೋನ್. ಆಮ್ಲಜನಕ 3 ಪರಮಾಣು ಇದ್ದರೆ ಓಝೋನಲ್ಲಿರುತ್ತೆ. ಅದು ರೈಟ್ ಸ್ಪಾಟ್ ಯಾವುದು ಅಂತ ಅಂದರೆ ಟ್ರೋಪೋಸ್ಫೇರ್, ಸ್ಟ್ರಾಟೋಸ್ಫೇರ್, ಮೆಸೋಸ್ಫೇರ್, ಥರ್ಮೋಸ್ಫೇರ್, ಎಕ್ಸೋಸ್ಫೇರ್ ಅಂತ 5 ಸ್ಫೇರ್ಗಳು ಇರುತ್ತೆ. ಪರಿವರ್ತನಾ ವಲಯ, ಸಮತಾಪ ವಲಯ, ಮಧ್ಯಂತರ ವಲಯ, ಉಷ್ಣತಾ ವಲಯ ಆ್ಯಂಡ್ ಬಾಹ್ಯ ವಲಯ, ಎಕ್ಸೋಸ್ಫೇರ್ ಅಂತ ಕರಿತೀವಿ. ಈ 5 ಸ್ಫೇರ್ನಲ್ಲಿ ಟ್ರೋಪೋದಲ್ಲಿರಲ್ಲ. ಟ್ರೋಪೋಗಿಂತ ಮೇಲೆ ಸ್ಟ್ರಾಟೋಸ್ಫೇರ್ನಲ್ಲಿ ಓಝೋನ್ ಅನ್ನುವ ಒಂದು ತೆಳುವಾದ ಮೋಡ ರೀತಿಯ ಪದರ ಇರುತ್ತೆ. ಆ ಪದರದ ಮೂಲಕ ಸೂರ್ಯನಿಂದ ಬರುವ UV ಅಲ್ಟ್ರಾವೈಲೆಟ್ ರೇಸ್ ಬರುವುದು ತನ್ನ ಫೋಕಸ್ಸನ್ನು ಕಡಿಮೆ ಮಾಡಿಕೊಂಡು ದುರ್ಬಲಗೊಂಡ ಬೆಳಕು ಕೆಳಗೆ ಬರುತ್ತೆ. UVಯನ್ನು ತಡೆಯುತ್ತದೆ ಅಂತೀವಲ್ಲ, ಕಂಪ್ಲೀಟ್ ಏನು ತಡೆಯಲ್ಲ. ಈಗ ಡೇ ಟೈಮಲ್ಲಿರೋ ಬಿಸಿಲಲ್ಲಿ ಹೋದರೆ UV ಇಲ್ವಾ, ಇದ್ದೇ ಇರುತ್ತೆ. ಗರಿಷ್ಠ ಪ್ರಮಾಣದ UVಯನ್ನು ಅಲ್ಲಿ ಫಿಲ್ಟರ್ ಮಾಡಿರುತ್ತೆ, UVಯನ್ನು ತಡೆಯುತ್ತೆ. ದಟ್ ಈಸ್ ಓಝೋನ್ ಕೆಲಸ. ಅದು ಸ್ಟ್ರಾಟೋಸ್ಫೇರಲ್ಲಿದೆ. ಈ ಪದರ ಇದ್ದಾಗ ಭೂಮಿ ಪ್ರೊಟೆಕ್ಷನ್ ಆಗಿತ್ತು. ಬಟ್ ಈ ಪದರ, ಆ ಮೋಡದ ಪದರದ ಥರ ಇದೆಯಲ್ಲ, ಅದು ಅಲ್ಲಲ್ಲಿ ಓಝೋನ್ ಹೋಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಆಯಿತು ಅಂತ ನೋಡಿದಾಗ ಭೂಮಿಯಲ್ಲಿ ಇಂದ ರಿಲೀಸ್ ಆಗುವ ಕೆಲವೊಂದು ಅನಿಲಗಳು ಈ ಹೋಲ್ಗೆ ಕಾರಣ ಆಗತ್ತೆ ಅಂಥೇಳಿ ಪತ್ತೆ ಮಾಡಿದರು. ಹಾಗಾದರೆ ಆ ಅನಿಲಗಳನ್ನು ತಡೆಯೋಕ್ಕಾಗಿ ಪ್ರೋಟೋಕಾಲ್ಗಳು ಸ್ಟಾರ್ಟ್ ಆಗ್ತವೆ, ಆ ಒಪ್ಪಂದಗಳು ಸ್ಟಾರ್ಟ್ ಆಗ್ತವೆ. ಆ ರಿಲೇಟೆಡ್ ಆಗಿ ನಾವು ವಿಯೆನ್ನಾ ಒಪ್ಪಂದ ಅಂತ ಆಗುತ್ತೆ, ಆ ನಂತರದಲ್ಲಿ ಕನ್ವೆನ್ಷನ್ನು, ಆಫ್ಟರ್ ದಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗುತ್ತೆ. ಆ ಮಾಹಿತಿನೆಲ್ಲ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಫಸ್ಟ್ ಬೇರೆ ಬೇರೆ ವಿಚಾರಗಳೊಂದಿಗೆ ಓಝೋನ್ನು ಸೇರಿಸ್ಕೊಂಡು ಮಾತಾಡ್ತಾ ಬರ್ತೀನಿ. ರಾಮ್ಸರ್ ಕನ್ವೆನ್ಷನ್ ಅಂತ ಒಂದು ಗೊತ್ತಿರಬೇಕಿದು, ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ರಾಮ್ಸರ್ ಕನ್ವೆನ್ಷನ್ ಅಂತ ಅಂದರೆ ಇದು ವೆಟ್ಲ್ಯಾಂಡ್, ಜೌಗು ಪ್ರದೇಶಗಳ ಕುರಿತಾಗಿರುತ್ತೆ. ಇರಾನ್ನ ರಾಮ್ಸರ್ನಲ್ಲಿ 71ರಲ್ಲಿ ಇದನ್ನು ಒಪ್ಪಂದ ಮಾಡಿಕೊಳ್ಳಾಯಿತು. ಇದು ಜಾರಿಗೆ ಬಂದಿದ್ದು 75ರಿಂದ. ಜೌಗು ಪ್ರದೇಶದಲ್ಲಿ ಹಲವು ವೈವಿಧ್ಯಮಯ ಪ್ರಾಣಿವರ್ಗ, ಸಸ್ಯವರ್ಗಗಳಿದ್ದಾವೆ. ಮತ್ತು ಅದು ಬೇರೆ ಕಡೆ ಬದುಕೋಕ್ಕೆ ಆಗಲ್ಲ, ಅದಕ್ಕೆ ಅಷ್ಟು ನೀರಿನ ಪ್ರಮಾಣ ಬೇಕು. ಇದನ್ನು ಪ್ರೊಟೆಕ್ಟ್ ಮಾಡೋದು, ಈ ಥರ ಸೈಟ್ಗಳನ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ರಾಮ್ಸರ್ ಕನ್ವೆನ್ಷನ್ ಮೂಲಕ ಆಗ್ತಾಯಿದೆ. ರಾಮ್ಸರ್ ಸೈಟ್ಸ್ ಅಂತ ಕರಿತೀವಿ ಇವನ್ನೆಲ್ಲ. ಭಾರತದಲ್ಲೂ ಕೂಡ ಹಲವಾರು ರಾಮ್ಸರ್ ಸೈಟ್ಗಳು ನಾವು ಗುರುತಿಸ್ಬೋದು. ನೆಕ್ಸ್ಟ್ ಬರೋಣ ಬ್ಯಾನ್ ಕನ್ವೆನ್ಷನ್.
ಬ್ಯಾನ್ ಕನ್ವೆನ್ಷನ್ ಇದು ಮೈಗ್ರೇಟರಿ ವೈಲ್ಡ್ ಅನಿಮಲ್ಸ್ ಬಗ್ಗೆ, ವಲಸೆ ಹೋಗುವ ಪಕ್ಷಿಗಳು, ಪ್ರಾಣಿಗಳು, ಇವುಗಳನ್ನು ಸಂರಕ್ಷಿಸುವ ಕುರಿತಾಗಿ ಒಪ್ಪಂದ ಆಗುತ್ತೆ ಬಾನ್ ಕನ್ವೆನ್ಷನ್. ಇದು 79ರಲ್ಲಾಯಿತು, 83ರಿಂದ ಜಾರಿಯಲ್ಲಿ ಬಂದಿದೆ. ಇದು ಮೈಗ್ರೇಟರಿ ಬರ್ಡ್ಸ್ಗಳನ್ನು ಅದನ್ನು ರಕ್ಷಣೆ ಮಾಡೋದು. ಈಗೇನಾಗುತ್ತೆ, ನಮ್ಮೂರ ಪಕ್ಕದಲ್ಲಿ ಒಂದು ಕೆರೆ ಇದೆ. ಕೆರೆಗೆ ವಿಶೇಷವಾದ ಬರ್ಡ್ಸ್ ಬಂದುಬಿಡ್ತವೆ. ನಾವು ವರ್ಷಾಡಿ ನೋಡ್ದಿರೋ ಬರ್ಡ್ಸು ಯಾವುದೋ ಒಂದು ಕಾಲದಲ್ಲಿ ಬಂದ್ಕೊಳ್ಳಿ ಅದನ್ನು ಹೊಡೆದಾಕೋಣ ಅಂತ ಆಸೆ ಆಗುತ್ತೆ. ಇದು ಮನುಷ್ಯನ ಒಂದು ದುರ್ಬುದ್ಧಿ. ಅದನ್ನ ಹೊಡೆದು ತಿನ್ನ ಸ್ಟಾರ್ಟ್ ಮಾಡಿಬಿಟ್ರೆ ಆ ಮೈಗ್ರೇಟರಿ ಬರ್ಡ್ಸ್ಗಳ ಸಂತತಿ ನಾಶ ಆಗ್ಬೋದು, ಮೈಗ್ರೇಟರಿ ಅನಿಮಲ್ಸ್ಗಳ ಸಂತತಿ ನಾಶ ಆಗ್ಬೋದು. ಅವಕ್ಕೆ ಬೇಕಾದ ಇತರೆ ಪ್ರೊಟೆಕ್ಷನ್ಗಳು ಕೊಡಬೇಕಾಗತ್ತೆ. ಅದಕ್ಕೆ ರಿಲೇಟೆಡ್ ಬಾನ್ ಕನ್ವೆನ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋಣ ವಿಯೆನ್ನಾ ಕನ್ವೆನ್ಷನ್. ವಿಯೆನ್ನಾ ಕನ್ವೆನ್ಷನ್ನು ಇದು 1985 ಆಗುತ್ತೆ. ಇದು ಓಝೋನ್ ಲೇಯರ್ನ ಕಾಪಾಡೋ ಕುರಿತಾಗಿತ್ತು. 88ರಿಂದ ಇದು ಜಾರಿಗೆ ಬಂದಿದೆ. ಇದರ ಪ್ರೋಟೋಕಾಲ್ ಒಪ್ಪಂದ ರೂಪುಗೊಂಡಿದ್ದೆ ನಾವು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಇದು ಓಝೋನ್ ಲೇಯರನ್ನು ಕಾಪಾಡಬೇಕು. 87ರಲ್ಲಿ ಇದು ಅಡಾಪ್ಟ್ ಆಗುತ್ತೆ. 89ರಿಂದ ಇದು ಜಾರಿಗೆ ಬಂದಿದೆ. ಇದು CFC ಕ್ಲೋರೋಫ್ಲೋರೋ ಕಾರ್ಬನನ್ನು ಕಡಿಮೆ ಮಾಡಬೇಕು, ಅದು ಕಡಿಮೆ ಮಾಡಿ ಮೂಲಕ ಓಝೋನ್ ಕಾಪಾಡಬೇಕು ಅಂತ ಇತ್ತು. ಆ ನಂತರ ಮುಂದೆ ಹೇಳ್ತೀನಿ, ಕಿಗ್ಲಿ ಅಂತ ಒಂದು ಪ್ರೋಟೋಕಾಲಲ್ಲಿ CFC ಆಯಿತು, HFCನೂ ಕೂಡ ತಡಿಬೇಕು, ಹೈಡ್ರೋಫ್ಲೋರೋ ಕಾರ್ಬನ್ ಕೂಡ ನಾವು ಪ್ರಿವೆಂಟ್ ಮಾಡಬೇಕು, ಆ ಮೂಲಕ ಓಝೋನ್ ರಕ್ಷಿಸಬೇಕು ಅಂತ. ಅದು ಓಝೋನ್ ರಿಲೇಟೆಡ್ ಆದ ಪ್ರೋಟೋಕಾಲ್ ಆಗಿರುತ್ತೆ. ಕ್ಯೋಟೋ ಪ್ರೋಟೋಕಾಲ್ ಇದು ಭಾಳ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಕ್ಯೋಟೋ ಪ್ರೋಟೋಕಾಲ್ ಇದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಬಗ್ಗೆ ಬರುತ್ತೆ. ಮಾಂಟ್ರಿಯಲ್ ಓಝೋನ್ ರಿಲೇಟೆಡ್ ಆಗಿದ್ದರೆ, CFC ರಿಲೇಟೆಡ್ ಆಗಿದ್ದರೆ, ಇದು ಗ್ರೀನ್ ಹೌಸ್ ಗ್ಯಾಸಸ್ಸು ಮೇಜರಾಗಿ CO2 ಆ್ಯಂಡ್ ಸುಮಾರು ಗ್ರೀನ್ ಹೌಸ್ ಗ್ಯಾಸಸ್ ಬರುತ್ತೆ. ಅದನ್ನು ನಾವು ಕಡಿಮೆ ಮಾಡಬೇಕು ಅಂತೇಳಿ ರಿಲೇಟೆಡ್ ಆದ್ದು ಕ್ಯೋಟೋ ಪ್ರೋಟೋಕಾಲ್. 97ರಿಂದ ಇದು ಅಡಾಪ್ಟ್ ಆಗುತ್ತೆ. 2005ರಿಂದ ಜಾರಿಗೆ ಬಂದಿದೆ. ಕೈಗಾರಿಕೆಗಳಿಂದ ಬರುವಂಥ ಗ್ರೀನ್ ಹೌಸ್ ಗ್ಯಾಸ್ಗಳು ಆ್ಯಂಡ್ ದೆನ್ ವಾಹನಗಳಿಂದ ಬರುವಂಥದ್ದು, ಇತರೆ ಮೂಲಗಳಿಂದ ಬರುವಂಥದ್ದು, ಇದನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದು ಕ್ಯೋಟೋ ಪ್ರೋಟೋಕಾಲ್ನ ವಾದ. ನೆಕ್ಸ್ಟ್ UNFCCC ಅಂತ ಪದ ಭಾಳಷ್ಟು ಎಕ್ಸಾಮಲ್ಲಿ ಕೇಳ್ತಾ ಇರ್ತೀರಾ. ಇದು ಗ್ರೀನ್ ಹೌಸ್ ಗ್ಯಾಸ್ ರಿಲೇಟೆಡ್ ಆಗಿರುತ್ತೆ. ಗ್ರೀನ್ ಹೌಸ್ ಗ್ಯಾಸನ್ನು ಕಡಿಮೆ ಮಾಡಬೇಕು, ಗ್ಲೋಬಲ್ ವಾರ್ಮಿಂಗನ್ನು ಕಡಿಮೆ ಮಾಡಬೇಕು, ಕ್ಲೈಮೇಟ್ ಚೇಂಜನ್ನು ತಡಿಬೇಕು. ಇದೆಲ್ಲದು UNFCC ರಿಲೇಟೆಡ್ ಆದ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಫಾರ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆದ್ದು. 92ನಲ್ಲಿ ಇದು ಅಡ್ಯಾಪ್ಟ್ ಆಯಿತು. 94ರಿಂದ ಇದು ಜಾರಿಯಲ್ಲಿದೆ. ರಿಯೋ ಸಮಿಟ್ ಇದಂತೂ ಭಾಳ ಎಕ್ಸಾಮಲ್ಲಿ ಕೇಳ್ತಾರೆ. ರಿಯೋ ಅನ್ನೋದು ರಿಯೋ ಡಿ ಜನೈರೋ ಬ್ರೆಜಿಲಲ್ಲಿ ಬರುತ್ತೆ. ಭೂಶೃಂಗ ಸಭೆ, ಭೂಮಿಯನ್ನು ಕಾಪಾಡೋದಕ್ಕಾಗೇ ನಡೆದ ಮೊಟ್ಟ ಮೊದಲ ಸಭೆ ಅದು. ಅದುವರೆಗೂ ನಾವು ಶಾಂತಿ, ಯುದ್ಧ, ಅದು ಇದು ಸಭೆಗಳು ಮಾಡ್ತಾಯಿದ್ವಿ. ಭೂಮಿನೇ ಕಾಪಾಡಬೇಕು, ಭೂಮಿಯನ್ನು ಕಾಪಾಡೋ ರಿಲೇಟೆಡ್ ಆಗಿ ಅರ್ತ್ ಸಮಿಟ್ ಅನ್ನೋದು 1992 ರಿಯೋ ಡಿ ಜನೈರೋ ಬ್ರೆಜಿಲಲ್ಲಾಯಿತು. ಇದು ಪರಿಸರ, ಭೂಮಿ ಇದನ್ನೆಲ್ಲ ಕಾಪಾಡೋ ರಿಲೇಟೆಡ್ ಆದ ಕಥೆಯಾಗಿರುತ್ತೆ. ಇದಾಗಿ 20 ವರ್ಷಕ್ಕೆ 92ಕ್ಕೆ 10 ಅಂದರೆ 2002, 2012 ರಿಯೋ +20 ಅಂತ ಕೂಡ ಸಭೆಯಾಗಿ ಮತ್ತೆ ಭೂಮಿ ಕಾಪಾಡುವ ಮತ್ತಷ್ಟು ಮಾತುಕತೆಗಳು ಕೂಡ ಆಗಿದೆ. ನೆಕ್ಸ್ಟ್ ಬ್ಯಾಸಲ್ ಕನ್ವೆನ್ಷನ್, ಇದಂತೂ ತುಂಬ ಗೊತ್ತಿರಬೇಕು. ಹಜಾರ್ಡಸ್ ವೇಸ್ಟ್ಗಳು ಆ್ಯಂಡ್ ದರ್ ಡಿಸ್ಪೋಸಲ್, ತುಂಬ ವಿಘಟನೆಗೆ ಆಗದಂಥ ಮಾಲಿನ್ಯಕಾರಿ ವಸ್ತುಗಳು, ಈ ಎಲೆಕ್ಟ್ರಾನಿಕ್ ವೇಸ್ಟೇಜ್ಗಳು, ಪ್ಲಾಸ್ಟಿಕ್ಸು, ಈ ಥರದ ವೇಸ್ಟ್ಗಳನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನೋ ರಿಲೇಟೆಡ್ ಆದ ಒಂದು ಕನ್ವೆನ್ಷನ್ ಇದು ಬ್ಯಾಸಲ್ ಕನ್ವೆನ್ಷನ್. 89ರಲ್ಲಾಯಿತು, 92ರಲ್ಲಿ ಇದು ಜಾರಿಗೆ ಬಂದಿದೆ. ನೀವು ನೋಡ್ಬೋದು ಇವತ್ತು ಕಸ ಎಷ್ಟು ರಾಕ್ಷಸವಾಗಿ ಕನ್ವರ್ಟ್ ಆಗಿದೆ ಮಹಾನಗರಗಳಲ್ಲಿ ಅಂತ. ಅದಕ್ಕೆ ಬ್ಯಾಸಲ್ ಕನ್ವೆನ್ಷನ್ ಒಂದಷ್ಟು ಪರಿಹಾರಗಳನ್ನು ಕೊಡುತ್ತೆ. ನೆಕ್ಸ್ಟ್ ಕಿಗಲಿ ಅಗ್ರಿಮೆಂಟ್, ಇದು ಆಫ್ರಿಕಾದಲ್ಲಿ ಆಗುವಂಥದ್ದು ಒಂದು ಅಗ್ರಿಮೆಂಟು. ಹೇಳಿದ್ನಲ್ಲ, ಇದು ಓಝೋನ್ ರಿಲೇಟೆಡ್ ಆಗಿರುತ್ತೆ. ಮಾಂಟ್ರಿಯಲ್ ಪ್ರೋಟೋಕಾಲ್ನ ಸ್ವಲ್ಪ ತಿದ್ದುಪಡಿ ಮಾಡ್ತಾರೆ. 2016ರಲ್ಲಾಯಿತು, 19ರಿಂದ ಜಾರಿಯಲ್ಲಿದೆ. ಏನು ಮಾಂಟ್ರಿಯಲ್ ಪ್ರೋಟೋಕಾಲ್ CFCಯನ್ನು ಕಡಿಮೆ ಮಾಡೋದು, ಕ್ಲೋರೋಫ್ಲೋರೋ ಕಾರ್ಬನ್ ಕಡಿಮೆ ಮಾಡೋ ಮೂಲಕ ಓಝೋನ್ ರಕ್ಷಿಸೋ ಬಗ್ಗೆ ಮಾತಾಡ್ತು. ಕಿಗಲಿನಲ್ಲಿ HFCs ರಿಲೇಟೆಡ್ಡು ಮಾತುಕತೆಗಳಾಗಿದೆ. ಇದನ್ನು ಕೂಡ ತಡೆದು ನಾವು ಓಝೋನ್ ಕಾಪಾಡಬೇಕು ಅನ್ನೋದು ಕಿಗಲಿ ಅಗ್ರಿಮೆಂಟ್ನ ಟಾಕ್. ನೆಕ್ಸ್ಟು ಮಿನಾಮಾಟ ಕನ್ವೆನ್ಷನ್, ಇದು ಕೇಳಿರ್ತೀರ ನೀವು. ಮರ್ಕ್ಯುರಿ, ಪಾದರಸದಿಂದ ಆಗುವ ಕ್ಲೈಮೆಟಿಕ್ ಎಫೆಕ್ಟ್ಗಳು, ಮನುಷ್ಯನ ಆರೋಗ್ಯದ ಮೇಲೆ, ಎನ್ವೈರ್ಮೆಂಟ್ ಮೇಲೆ ಪಾದರಸದಿಂದ ಆಗುವ ಹಜಾರ್ಡ್ಗಳನ್ನು, ತೊಂದರೆಗಳನ್ನ ತಡಿಬೇಕು ಅನ್ನೋದು ಮಿನಾಮಾಟ ಕನ್ವೆನ್ಷನ್ ರಿಲೇಟೆಡ್ ಆಗಿದ್ದು. 13ರಲ್ಲಿ ಜಾರಿಗೆ ಬಂತು, ಅಡ್ಯಾಪ್ಟ್ ಆಯಿತು. 17ರಿಂದ ಜಾರಿಯಲ್ಲಿದೆ. ನೆಕ್ಸ್ಟ್ ಬರೋಣ ಸೈಟ್ಸ್, CITES. ಇದೇನು ಸೈಟ್ಸ್ ಅಂತ ಅಂದರೆ ಕನ್ವೆನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಎಂಡೇಂಜರ್ಡ್ ಸ್ಪೈಸಸ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ. ಇಂಗ್ಲೀಷ್ ಯಾಕೆ ಹಾಕ್ಕೊತ ಇದ್ದೀನಿ ಸರ್, ಕನ್ನಡದಲ್ಲಿ ಹೇಳಿ ಅಂತ ಅನ್ಸ್ಬೋದು ನಿಮಗೆ. ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಫೌನಾ ಫ್ಲೋರಾ ಅನ್ನೋ ಪ್ರಶ್ನೆ ಹಾಗೆ ಬಂದ್ಬಿಟ್ಟಿದೆ. ಫೌನಾ ಅಂದರೆ ಪ್ರಾಣಿ ವರ್ಗ, ಫ್ಲೋರಾ ಅಂದರೆ ಸಸ್ಯವರ್ಗ. ಸಸ್ಯಗಳನ್ನು, ಪ್ರಾಣಿಗಳನ್ನು
ಇಂಟರ್ನ್ಯಾಷನಲ್ ವ್ಯವಹಾರಗಳು ನೋಡಿರ್ಬೋದು ನೀವು, ಕೆಲವೊಂದು ಆಮೆಗಳನ್ನು ಮಾರಾಟ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತವೆ. ಆನೆ ದಂತ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಚರ್ಮಗಳು, ಚಿರತೆ ಚರ್ಮ, ಹುಲಿ ಚರ್ಮ, ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ಎಲ್ಲ ಟ್ರೇಡು ಲೀಗಲ್ ಇದ್ದರೆ, ಇಲ್ಲಿಗಲ್ ಆದರೆ ಸ್ಮಗ್ಲಿಂಗ್ ಅಂತ ಕರಿತೀವಿ. ಇದನ್ನೆಲ್ಲ ತಡಿಬೇಕು ಅಂತೇಳಿ 63ರಲ್ಲಿ ಆಗುತ್ತೆ ಇದು CITES ಒಪ್ಪಂದ. ಇದು 1995ರಿಂದ ಇದು ಜಾರಿಯಲ್ಲಿದೆ. ನೆಕ್ಸ್ಟು ಹಲವಾರು ಈ ಥರದಲ್ಲಿ ಸುಮಾರು ಕನ್ವೆನ್ಷನ್ಗಳಿದೆ. ಒಂದು 11 ಹೇಳಿದ್ದೀನಿ ನಾನು. ಇನ್ನೊಂದು 7-8 ಕಲ್ತ್ಕೊಂಡ್ಬಿಟ್ರೆ ಒಂದು 20 ಗೊತ್ತಿದ್ಬಿಟ್ರೆ ನಿಮಗೆ 1 ಮಾರ್ಕ್ಸ್ ಮಿಸ್ ಆಗಲ್ಲ. ಕನ್ವೆನ್ಷನ್ ಕಾನ್ಫರೆನ್ಸ್ ರಿಲೇಟೆಡ್ ಆಗಿ ಬಂದರೆ ಪರಿಸರ ಸಂಬಂಧಿ ಮೇಜರ್ ವಿಚಾರಗಳು ಸಣ್ಣ ಪುಟ್ಟ ಎಕ್ಸಾಮಲ್ಲಿ ಬರೋದನ್ನು ನಾನೀಗ ಹೇಳಿದ್ದೀನಿ. ನೆಕ್ಸ್ಟ್ ಬರೋಣ ಅರ್ತ್ ಅವರ್. ಗಂಟೆ, ಭೂಮಿಯ ಗಂಟೆ, ಅರ್ತ್ ಅವರ್ ಅಂತಲೇ ಹೇಳ್ಬೇಕು, ಭೂಗಂಟೆ ಹೇಳಕ್ಕೆ ಬರಲ್ಲ. ಅದಕ್ಕೆ ರಿಲೇಟೆಡ್ ಆಗ ಹೇಳಿಕೆಗಳನ್ನು ಪರಿಗಣಿಸಿ. UNEP ಯುನೆಸ್ಕೋ ಅದರ ಉಪಕ್ರಮ ಇದು ಅಂತ 1ನೇ ಪಾಯಿಂಟು. ಇದೊಂದು ಚಳುವಳಿ. ಯಾರು ಭಾಗಿಯಾಗ್ತಾರೋ ಅವರು ನಿರ್ದಿಷ್ಟ ದಿನದಂದು 1 ಗಂಟೆ ಲೈಟ್ ಆಫ್ ಮಾಡಬೇಕು ಅನ್ನೋದು, ಬಲ್ಪ್ಗಳನ್ನು ಆಫ್ ಮಾಡಬೇಕು. ಹವಾಮಾನ ಬದಲಾವಣೆ ಮತ್ತು ಭೂಮಿಯ ಸಂರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸುವುದು ಇದರ ಒಂದು ಕೆಲಸವಾಗಿದೆ, ಕಾರ್ಯವಾಗಿದೆ. ಈ ಥರ 3 ಹೇಳಿಕೆ ಇದೆ. ಯಾವುದ್ಯಾವುದು ಸರಿ? 1, 3, 2, 3, 2 ಮಾತ್ರ, 1, 2, 3 ಅನ್ನೋದು 4 ಚಾಯ್ಸ್ ಇದೆ. ರೈಟ್ ಆನ್ಸರ್ ಏನು ಅಂತ ಅಂದರೆ ಇದು UNEPದು ಯುನೆಸ್ಕೋದು ಪ್ರೋಗ್ರಾಮ್ ಅಲ್ಲ, ಮಿಕ್ಕಿದ 2 ಕರೆಕ್ಟ್. ಅಂದರೆ ಇದಕ್ಕೆ ಭಾಗಿದಾರ ದೇಶಗಳು 1 ಗಂಟೆ ಲೈಟ್ ಆಫ್ ಮಾಡೋ ಮೂಲಕ ಜಾಗತಿಕ ತಾಪಮಾನ ಕಡಿಮೆಗೆ ಮತ್ತು ಅರ್ತ್ ಅವೇರ್ನೆಸ್ ರಿಲೇಟೆಡ್ ಆಗಿ ಜಾಗೃತಿ ಮೂಡಿಸಬೇಕು ಅಂತ. ಆ್ಯಂಡ್ ದೆನ್ ಹವಾಮಾನ ಬದಲಾವಣೆ ಮತ್ತು ಗೋಳದ ಸಂರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸುವ ಒಂದು ಚಳುವಳಿಯಾಗಿದೆ. ಕರೆಕ್ಟ್, ಇದು ಅರ್ತ್ ಅವರ್ ರಿಲೇಟೆಡ್ ದ ಪಾಯಿಂಟ್. ಅರ್ತ್ ಅವರ್ ಯಾವ ದಿನ ಆಚರಿಸ್ತೀವಿ ನಾವು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಯಾಕಂದರೆ ಎಲ್ಲದನ್ನೂ ನೀವು ಸ್ಪೂನ್ ಫೆಡ್ ಮಾಡಬಾರ್ದು, ನಾವು ನಿಮಗೆ ಸ್ಪೂನ್ ಫೆಡ್ ಮಾಡಬಾರ್ದು. ಕಾಮೆಂಟ್ ಮಾಡಿ ನೋಡೋಣ ನೀವು ಎಷ್ಟು ತಿಳ್ಕೊಂಡಿದ್ದೀರ ಅರ್ತ್ ಅವರ್ ರಿಲೇಟೆಡ್ ಆಗಿ, ಯಾವ ಡೇಟ್ ಅಂತ ನೋಡ್ತಾ ಬರೋಣ. ನೆಕ್ಸ್ಟು ಸೌರಶಕ್ತಿಯನ್ನು ರಾಸಾಯನ ಶಕ್ತಿಯಾಗಿ ಪರಿವರ್ತಿಸುವ ಜೀವಿಗಳ ಗುಂಪು. ಸೋಲಾರ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ಈಗ ನಾವು ಅನ್ಕೋತೀವಿ ನಮಗೆ ಶಕ್ತಿ ಇದೆಯಾ, ಅದಿದೆ ಇದಿದೆ ಅಂತ. ನಮ್ಮೆಲ್ಲ ಭೂಮಿ ಮೇಲಿರುವ ಚರಾಚರ ಜೀವಿಗಳ ಶಕ್ತಿಯ ಮೂಲ ಸೂರ್ಯ. ಸೂರ್ಯನ ಶಕ್ತಿಯನ್ನು ಕನ್ಸ್ಯೂಮ್ ಮಾಡಿಕೊಂಡು ಮೊದಲು ಒಂದು ಕೆಮಿಕಲ್ ತಯಾರಿಸಿ ಆಹಾರವನ್ನು ತಯಾರಿಸ್ಕೋತಾವೆ. ಅದನ್ನು ತಿಂದು ನಾವೆಲ್ಲ ಬದುಕೋಕೆ ಸ್ಟಾರ್ಟ್ ಮಾಡ್ತೀವಿ. ಈ ಥರ ಸೌರಶಕ್ತಿಯನ್ನು ಡೈರೆಕ್ಟ್ ಫುಡ್ಡಾಗಿ ತೆಗೆದುಕೊಂಡು ಕೆಮಿಕಲ್ ಎನರ್ಜಿ ಮಾಡಿಕೊಂಡು ತಾನು ಬದುಕುವಂಥ ಜೀವಿಯ ಗುಂಪುಗಳನ್ನು ನಾವು ಸ್ವಪೋಷಕಗಳು. ಸೂರ್ಯನಿಂದ ಬೆಳಕಿನ ಶಕ್ತಿ ತೆಗೆದುಕೊಂಡು, ವಾತಾವರಣದ CO2 ತೆಗೆದುಕೊಂಡು, ಭೂಮಿಯಿಂದ ನೀರು ತೆಗೆದುಕೊಂಡು ಆಹಾರ ತಯಾರಿಸ್ಕೊಂಡು ತಾವು ಬೆಳೀತವೆ. ಇವನು ಆಟೋಟ್ರೋಫ್ಸ್ ಅಂತ ಕರಿತೀವಿ. ಆಟೋಟ್ರೋಫ್ಸ್ ಅಂದರೆ ಸ್ವಪೋಷಕ. ಅವಕ್ಕೆ ಬೇರೆ ಯಾವುದನ್ನು ಭಕ್ಷಿಸಲ್ಲ, ತಾವೇ ಸ್ವಂತ ಆಹಾರವನ್ನು ತಯಾರಿಸ್ಕೋತವೆ. ಸೋಲಾರ್ ಎನರ್ಜಿ, ವಾಟರ್, ಮಿನರಲ್ಸ್ ಆ್ಯಂಡ್ ದೆನ್ CO2 ಇದನ್ನು ಬಳಸಿಕೊಂಡು ಆ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಮಾಡ್ತವೆ ಗಿಡಗಳು. ಇದು ಫಸ್ಟು ಮೂಲ ಆಹಾರ ಸೃಷ್ಟಿಯಾಗುವ ಒಂದು ಪ್ರೋಸೆಸ್. ಆಹಾರ ಸರಪಳಿಗೆ ಬಂದರೂ ಇದೇ ಫಸ್ಟ್ ಚೈನ್, ಸ್ವಪೋಷಕ ಪರಪೋಷಕಕ್ಕೆ ಬಂದರೂ ಇದೇ ಫಸ್ಟ್ ಚೈನ್. ಆ ಸಸ್ಯವರ್ಗಗಳು ಅಷ್ಟು ಇಂಪಾರ್ಟೆಂಟ್ ಇದೆ. ಅದಕ್ಕೆ ಪರಿಸರದ ದಿನ ಈ ಪ್ರಶ್ನೆನ ಇಂಪಾರ್ಟೆಂಟಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಆಹಾರ ಸರಪಳಿಯಲ್ಲಿ ಕೆಳಕಂಡ ಯಾವುದು ಪ್ರಾಥಮಿಕ ಉತ್ಪಾದಕ? ಇದಕ್ಕೂ ಕೂಡ ಅದೇ ಆನ್ಸರು, ಸಸ್ಯಗಳು. ಪ್ರೈಮರಿ ಪ್ರೊಡ್ಯೂಸರ್ಸ್. ಭೂಮಿ ಮೇಲೆ ಫಸ್ಟ್ ಆಹಾರನೇ ಅದು. ಈಗ ನೋಡಿ, ಚಿರತೆ ಏನಂತ ತಿನ್ನತ್ತೆ? ಬೇರೆ ಚಿಕ್ಕ ಪ್ರಾಣಿಗಳನ್ನು ತಿನ್ನತ್ತೆ, ಮೊಲಗಳನ್ನು, ಇನ್ನೇನನ್ನು. ಮೊಲ ಏನಂತ ತಿನ್ನತ್ತೆ? ಸಸ್ಯವನ್ನು ತಿನ್ನತ್ತೆ. ಸಸ್ಯ ಏನಂತ ತಿನ್ನತ್ತೆ ಅಂದರೆ ಅವು ನ್ಯಾಚುರಲ್ಲಾಗಿ ಗೇನ್ ಮಾಡ್ತವೆ ಸೋಲಾರ್ ಎನರ್ಜಿ, ಮಿನರಲ್ಸ್ ಫ್ರಮ್ ದ ಅರ್ತ್, ವಾಟರ್ ಫ್ರಮ್ ದ ಅರ್ತ್ ಸೇರಿಸ್ಕೊಂಡು ಆಹಾರ ತಯಾರಿಸ್ತವೆ. ಇವು ಪ್ರಾಥಮಿಕ ಉತ್ಪಾದಕಗಳು ಸಸ್ಯಗಳು. ಗಾಡ್ಗಿಲ್ ಸಮಿತಿ ವರದಿ, ಕಸ್ತೂರಿ ರಂಗನ್ ಸಮಿತಿ ವರದಿಗಳು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ? ಸಂವಿಧಾನದ ಸುಧಾರಣೆಗಳು, ಗಂಗಾ ಕ್ರಿಯಾ ಯೋಜನೆ, ನದಿಗಳ ಜೋಡಣೆ, ಪಶ್ಚಿಮ ಘಟ್ಟಗಳ ಸುಧಾರಣೆ. ಸ್ನೇಹಿತರೆ, ನಿಮಗೆ ಗೊತ್ತಿರುತ್ತೆ 2012 ಟೈಮಲ್ಲಿ ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿ, ನ್ಯಾಚುರಲ್ ಹೆರಿಟೇಜ್ ಸೈಟಾಗಿ ಆ್ಯಡ್ ಮಾಡ್ತೀವಿ. ಯಾವ್ಯಾವ ಸ್ಥಳಗಳು ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಬಿಟ್ಕೊಡ್ಬೇಕು, ಎಷ್ಟು ಪ್ರದೇಶ ಬಿಟ್ಕೊಡ್ಬೇಕು ಅನ್ನೋ ರಿಲೇಟೆಡ್ ಆಗಿ ಗಾಡ್ಗಿಲ್ ಸಮಿತಿ ಮೊದಲು ವರದಿ ನೀಡುತ್ತೆ. ಈ ವರದಿ ಸರಿಯಿಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿದ್ದ ಕಾರಣಕ್ಕಾಗಿ ಕಸ್ತೂರಿ ರಂಗನ್ ನಮ್ಮ ಮತ್ತೊಂದು ಸಮಿತಿ ನಿರೂಪಣೆ ಮಾಡ್ತಾರೆ. ಆ ವರದಿಯನ್ನು ಸರ್ಕಾರಗಳು ಇವತ್ತು ಒಪ್ಕೊಂಡಿದ್ದಾವೆ. ಈಗ ಪಶ್ಚಿಮ ಘಟ್ಟಗಳು ಕಸ್ತೂರಿ ರಂಗನ್ ವರದಿ ಪ್ರಕಾರ ಯುನೆಸ್ಕೋ ಹೆರಿಟೇಜ್ ಸೈಟ್ನ ಕೆಲವು ಭಾಗಕ್ಕೆ ಕೆಲವು ಭಾಗಗಳನ್ನ ಕೊಡಲಾಗಿದೆ. ಸ್ನೇಹಿತರೆ, ಇದರಲ್ಲಿ ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಪಶ್ಚಿಮ ಘಟ್ಟದಲ್ಲಿ ಎಷ್ಟು ಭಾಗ ಕೊಟ್ಟಿದ್ದೀವಿ ಅನ್ನೋದು ಗೊತ್ತಾಗಬೇಕಲ್ಲ. ಕೇರಳದಿಂದ, ತಮಿಳ್ನಾಡಿಂದ ಸ್ಟಾರ್ಟ್ ಆಗುತ್ತೆ. ಅದು ತಮಿಳ್ನಾಡಿಂದ ಹಿಡಿದು ಗುಜರಾತ್ವರೆಗೂ
ನಿಮಗಲ್ಲಿ ಡೇಟಾ ಕೊಟ್ಟಿದ್ದೀವಿ. ಹೈಯೆಸ್ಟ್ ಇರೋದು ಕರ್ನಾಟಕದಲ್ಲಿ. ನಾವು ಪ್ರಪೋಸ್ಡ್ ಏನು ಜಾಗ ಇದೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಭಾಗ. ಮಹಾರಾಷ್ಟ್ರ ಇದೆ, ಕೇರಳ, ತಮಿಳ್ನಾಡು, ಗೋವಾ, ಗುಜರಾತ್. ಅಲ್ಲಿಗೆ ತಮಿಳ್ನಾಡು, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಗುಜರಾತ್ ಇಷ್ಟೂ ರಾಜ್ಯಗಳು, ಅಲ್ಲಿಗೆ 6 ರಾಜ್ಯಗಳು ಈ ಯುನೆಸ್ಕೋ ಹೆರಿಟೇಜ್ ಸೈಟ್ನ ಭಾಗವಾಗಿ ವೆಸ್ಟರ್ನ್ ಘಾಟ್ನಲ್ಲಿ ಸೇರ್ಕೋತವೆ. ಓಕೆ, ಇದಿಷ್ಟು ಮ್ಯಾಟ್ರ್ಗಳು ಸಾಕಾಗತ್ತೆ. ನೆಕ್ಸ್ಟು ಸಣ್ಣ ಪುಟ್ಟ ಪ್ರಶ್ನೆಗಳು ಒಂದಷ್ಟು ತಗೊಳ್ಳೋಣ, ಬರೀ ಡೀಪ್ ಡಿಸ್ಕಷನ್ ಬೇಡ. ಕೆಳಕಂಡ ಯಾವುದು ರಾಷ್ಟ್ರೀಯ ಜಲವಾಸಿ ಪ್ರಾಣಿಯಾಗಿದೆ? ಅಕ್ವಾಟಿಕ್ ಅನಿಮಲ್ ಅಂತ ಕರಿತೀವಿ, ನೀರಿನಲ್ಲಿ ವಾಸಿಸುವ ಪ್ರಾಣಿ. ಇದಕ್ಕೆ ಸರಿ ಉತ್ತರ ಗಂಗಾ ನದಿಯ ಡಾಲ್ಫಿನ್. ಇದು ಫ್ರೆಶ್ ವಾಟರ್ ಡಾಲ್ಫಿನ್. ಡಾಲ್ಫಿನ್ಗಳನ್ನ ಸಮುದ್ರದಲ್ಲಿ ನೋಡ್ತೀರಾ, ಗಂಗಾ ಎಂಬ ಫ್ರೆಶ್ ವಾಟರ್ನಲ್ಲಿ ನದಿಯ ಫ್ಯಾನಲ್ಲಿ ಕಂಡುಬರುತ್ತೆ. ಇದನ್ನ ರಾಷ್ಟ್ರೀಯ ಜಲಚರ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬರೋಣ, ಪಾಂಡ ಈ ಕುಟುಂಬಕ್ಕೆ ಸೇರುತ್ತದೆ. ಅಂದರೆ ನಮ್ಮ ಸುತ್ತಮುತ್ತದ ಎನ್ವೈರನ್ಮೆಂಟ್, ಪರಿಸರ, ಬರೀ ನಮ್ಮ ಸುತ್ತಮುತ್ತ ಅಲ್ಲದೆ ಇದ್ದರೂ ಬೇರೆ ಬೇರೆ ಜಗತ್ತಿನಲ್ಲಿ ಏನಾಗಿದೆ ಜಾಗ್ರಫಿ ಮೂಲಕ ತಿಳ್ಕೊಬೇಕು. ಪಾಂಡ ಅನ್ನೋ ಪ್ರಾಣಿನ ನೋಡಿರ್ಬೇಕು ನೀವು, ಅದು ಯಾವ ಥರ ಕಾಣುತ್ತೆ ಅಂತ. ಕರಡಿ, ನಾಯಿ, ಬೆಕ್ಕು, ಮೊಲ ಯಾವ ಕ್ಯಾಟಗರಿಗೆ ಸೇರುತ್ತದು? ಅದು ಪಾಂಡ ಎಂಬುದು ಕರಡಿ ಜಾತಿಯ ಕುಟುಂಬಕ್ಕೆ ಸೇರುತ್ತೆ, ಈ ಕರಡಿ ಫ್ಯಾಮಿಲಿಗೆ ಬರುತ್ತದೆ. ಕೆಳಕಂಡ ಹಾವುಗಳಲ್ಲಿ ಯಾವ ಹಾವು ತನ್ನ ಮುಖ್ಯ ಆಹಾರವನ್ನಾಗಿ ಮತ್ತೊಂದು ಹಾವನ್ನು ಅವಲಂಬಿಸಿರುತ್ತೆ? ತಾನೇ ಹಾವು, ಅದಕ್ಕೆ ಮೇಯ್ನ್ ಫುಡ್ ಇನ್ನೊಂದು ಹಾವನ್ನು ತಿನ್ನಬೇಕು ಅನ್ನೋದು. ಕ್ರೈಟ್, ರಸಲ್ ವೇಫರ್, ಲ್ಯಾಟರ್ ಸ್ನೇಕ್ ಆ್ಯಂಡ್ ಕಾಳಿಂಗ ಸರ್ಪ ಯಾವುದು ರೈಟ್ ಆನ್ಸರ್? ರೈಟ್ ಆನ್ಸರ್ ಕಾಳಿಂಗ ಸರ್ಪ. ಕಾಳಿಂಗ ಸರ್ಪವು ಮುಖ್ಯ ಆಹಾರವಾಗಿ ಇನ್ನೊಂದು ಹಾವನ್ನು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ, ಕೆಳಕಂಡ ಯಾವುದು ಕೀಟಭಕ್ಷಕ ಸಸ್ಯ? ಫ್ಯಾಷನ್ ಫ್ಲವರ್ ಪ್ಲಾಂಟ್, ಪಿಚ್ಚರ್ ಪ್ಲಾಂಟ್, ನೈಟ್ ಕ್ವೀನ್, ಪ್ರೈಮ್, ಪ್ಲೇ ಆಫ್ ದಿ ಫಾರೆಸ್ಟ್. ರೈಟ್ ಆನ್ಸರ್ ಇದಕ್ಕೆ ಪಿಚ್ಚರ್ ಪ್ಲ್ಯಾಂಟಲ್ಲಿ ಏನು ನೋಡಿದ್ದೀರಾ, ಹೂಜಿ ಥರ ಇರುತ್ತೆ ಅದು. ಅಲ್ಲೇನಾದರೂ ಕೀಟಗಳು ಬಂದು ಕೂತ್ಕೊಂಡು ಬಂದ್ಕೊಳ್ಳೆ ತಾನು ಕ್ಲೋಸ್ ಮಾಡಿಕೊಂಡು ಅದನ್ನು ಭಕ್ಷಣೆ ಮಾಡುತ್ತೆ, ಅದನ್ನು ತಿಂದು ತಾನು ಬದುಕುವಂತ ಇರುತ್ತೆ. ಕೀಟಭಕ್ಷಕ ಸಸ್ಯಗಳಾಗಿರುತ್ತೆ ಪಿಚ್ಚರ್ ಪ್ಲಾಂಟ್. ನೆಕ್ಸ್ಟ್ ಬರೋಣ, ಈ ಕೆಳಕಂಡ ಯಾವುದು ಏಪ್ ಅಲ್ಲ? ಮಂಕಿ ಮತ್ತು ಏಪ್ ಇದು ಒಂಥರ ಡಿಫ್ರೆಂಟ್ ವರ್ಡ್. ಇದು ಮಂಕಿನೇ ಬೇರೆ, ಏಪೇ ಬೇರೆ. ಮಂಕಿ ಅಂದ್ರೇನು, ಏಪ್ ಅಂದ್ರೇನು, ಇದು ತುಂಬ ವಿಸ್ತೃತವಾದ ಮಾಹಿತಿನ ಮುಂದೆ ಪರಿಸರ ವಿಜ್ಞಾನ ಹೆಚ್ಚಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸಿಂಪಲ್ ಪ್ರಶ್ನೆಗೆ ಬಂದರೆ ರೈಟ್ ಆನ್ಸರ್ ಲಂಗೂರ್ ಅಂದರೆ ನಿಮ್ಗೆ ಗೊತ್ತಿರುತ್ತಿದ್ದು, ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಮುಸಿಮಂಗ, ಕರಿಮಂಗ ಅಂತೆಲ್ಲ ಕರಿತೀವಿ. ಇದನ್ನ ಹನುಮಾನ್ ಲಂಗೂರ್ ಅಂತ ಕರೀತಾರೆ ಸೈಂಟಿಫಿಕ್ ಭಾಷೆಯಲ್ಲಿ. ಹನುಮಾನ್ ಮಂಕೀಸ್ ಅಥವಾ ಹನುಮಾನ್ ಲಂಗೂರ್ ಇವು ಏಪ್ ಕ್ಯಾಟಗರಿಗೆ ಬರಲ್ಲ, ಇವು ಮಂಕೀಸ್ ಕ್ಯಾಟಗರಿ ಬರ್ತವೆ. ಸಿಂಪಲಾಗಿ ಏಪ್ಗೂ ಮಂಕಿಗೂ ಡಿಫ್ರೆನ್ಸ್ ಮಾಡೋದಾದರೆ, ಏಪ್ಗಳಿಗೆ ಬಾಲ ಇರಲ್ಲ, ಸಣ್ಣ ಒಂದು ಡಿಫ್ರೆನ್ಸಿಯೇಷನ್. ಮಂಕೀಸ್ಗೆ ಎಲ್ಲದಕ್ಕೂ ಕಾಮನಾಗಿ ಬಾಲ ಇರುತ್ತೆ, ಇದು ಮೇಜರ್. ಈ ಐಡೆಂಟಿಫಿಕೇಷನ್ ಮೇಲ್ಗಡೆ ಏಪ್ ಅಲ್ಲ ಅಂತ ಗುರುತಿಸ್ಬೋದು. ಮತ್ತು ಈ ಶೋಲ್ಡರ್ ಬೋನ್ ರಿಲೇಟೆಡ್ ಆಗಿ ಬರುತ್ತೆ, ಅವುಗಳ ಸ್ಪೈನಲ್ ರಿಲೇಟೆಡ್ ಆಗಿ ಬರುತ್ತೆ. ಈ ಎಲ್ಲ ವಿಚಾರಗಳ ಡಿಫ್ರೆನ್ಸಿಯೇಷನ್ ಇದೆ. ಸಿಂಪಲ್ಲಾಗಿ ನಾನು ಸಣ್ಣದಾಗಿ ಹೇಳೋದಾದರೆ ಹನುಮಾನ್ ಲಂಗೂರ್ ಅಥವಾ ನಮ್ಮ ಕಪ್ಪು ಮಂಗ ಇದೆಯಲ್ಲ, ಇದು ಏಪ್ ಅಲ್ಲ. ನೆಕ್ಸ್ಟು, ಕೆಳಕಂಡ ಯಾವ ಮಾಲಿನ್ಯಕಾರಕದಿಂದ ಆಮ್ಲ ಮಳೆ ಉಂಟಾಗುತ್ತದೆ? ಆ್ಯಸಿಡ್ ರೈನ್ ಅಂದರೆ ಆ ಪ್ರದೇಶದಲ್ಲಿ ನೀರು ಬರುತ್ತಲ್ಲ. ಈಗ ನಾವು PSIಲಿ ಒಂದು ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾರೆ, ಅತ್ಯಂತ ಶುದ್ಧ ನೀರು ಯಾವುದು? ಬೋರ್ವೆಲ್ನ ನೀರು, ಬಾವಿ ನೀರು, ಕೆರೆ ನೀರು, ಮಳೆ ನೀರು ಅಂತ. ಮಳೆ ನೀರು ರೈಟ್ ಆನ್ಸರ್ ಕೊಡ್ತಾರೆ. ಅಂದರೆ ಏನೂ ಪೊಲ್ಯೂಟೆಂಟ್ ಇಲ್ಲದ ಪ್ರದೇಶದಲ್ಲಿ ಮಳೆ ನೀರು ಬರುತ್ತಲ್ಲ, ಅದು ಅತ್ಯಂತ ಶುದ್ಧವಾದ ಕುಡಿಯಲು ಯೋಗ್ಯವಾದ ನೀರು. ಆದರೆ ಆ್ಯಸಿಡ್ ರೈನ್ ಆದರೆ ಕಥೆ ಏನು? ಪೊಲ್ಯೂಷನ್ ಮೂಲಕ ಅದು ಶುದ್ಧವಾಗಿರಲ್ಲ. ಹಾಗೆ ಆಮ್ಲ ಮಳೆಯಲ್ಲಿ ಏನೇನು ಇರುತ್ತೆ ಅಂತ ನೋಡೋದಾದರೆ, ಆಮ್ಲ ಮಳೆಯಲ್ಲಿ ಮೇಜರಾಗಿ ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಆಕ್ಸೈಡ್ ಇವುಗಳನ್ನು ಸೇರಿಕೊಂಡು ಮಳೆ ಆಗ್ತಾ ಇರುತ್ತೆ. ಇದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ಸ್ನೇಹಿತರೆ. ಭಾರತದ ಕೆಲ ಭಾಗಗಳಲ್ಲಿ ಕೆಳಕಂಡವುಗಳಲ್ಲಿ ಕುಡಿಯುವ ನೀರಿನಲ್ಲಿ ಮಾಲಿನ್ಯಕಾರಕಗಳಾಗಿರುತ್ತೆ. ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಅಂತ ಕರಿತೀವಿ. ಇದು ಯಾವುದು ಕಂಟ್ಯಾಮಿನೇಟ್ ಆಗಿರುತ್ತೆ ಅನ್ನೋದು ಚಾಯ್ಸ್. ಆರ್ಸೆನಿಕ್, ಸರ್ಬಿಡಾಲ್, ಫ್ಲೋರೈಡ್, ಫಾರ್ಮಲೈಡ್, ಯುರೇನಿಯಂ. ಇದರಲ್ಲಿ ಎಲ್ಲವೂ ಅಲ್ಲ. 1, 3, 2, 4, 5, 1, 3, 5, 1, 2, 3, 4, 5 ಚಾಯ್ಸ್ ನೀವು ಡಿಸೈಡ್ ಮಾಡ್ಕೋಬೇಕು. ರೈಟ್ ಆನ್ಸರ್ ಇದಕ್ಕೆ 1, 3, 5. ಆರ್ಸೆನಿಕ್ ಈಸ್ ಅ ಮೇಜರ್ ಕಂಟ್ಯಾಮಿನೇಷನ್. ಆರ್ಸೆನಿಕ್ಕು ಫ್ಲೋರೈಡು. ಯುರೇನಿಯಂ ಕೂಡ ಕಂಟ್ಯಾಮಿನೇಷನ್ನೇ. ಯುರೇನಿಯಂ ಗೊತ್ತಿರಲಿಲ್ಲ ಸರ್, ಆರ್ಸೆನಿಕ್ಕು ಫ್ಲೋರೈಡು ಗೊತ್ತಿತ್ತು. ಹೌದು, ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ BIS ಇರುತ್ತೆ, ಮತ್ತು WHO ಅವೆರಡು ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ರಿಲೇಟೆಡಾಗಿ ಒಂದಷ್ಟು ಮಿನರಲ್ಸ್ಗಳನ್ನ ಕೊಡ್ತವೆ. ಇವಿದ್ದು ಅಂದರೆ ಅದು ಕಂಟ್ಯಾಮಿನೇಟ್ ಆಗಿದೆ ಅಂತ. ಬೋರ್ವೆಲ್ ಇದೆಯಲ್ಲ, ಆಳಕ್ಕೆ ಹೋದಂಗೆ ಕೆಲವು ಕಡೆ 200 ಅಡಿಗೆ ನೀರು ಸಿಗುತ್ತೆ. ಆ ನೀರನ್ನು ಕುಡಿಲೂಬೋದು ನಾವು. ಬಟ್ 1200 ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಕಡೆ ಎಲ್ಲ 1200 ಅಡಿ ತೋಡಿದಾಗ ನೀರು ಬರುತ್ತೆ.
ಹೆಚ್ಚು ಆಳಕ್ಕೆ ಹೋದಂತೆ ಕಂಟ್ಯಾಮಿನೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಆ ನೀರು ಕುಡಿಯೋಕ್ಕೆ ಯೋಗ್ಯನೇ ಇರಲ್ಲ, ಯಾಕಂದರೆ ತುಂಬ ಕಂಟ್ಯಾಮಿನೇಟ್ ಆಗ್ತಾ ಬರುತ್ತೆ. ಅದರಲ್ಲಿ ಮೇಜರ್ ಅಂದರೆ ಆರ್ಸೆನಿಕ್, ಫ್ಲೋರೈಡು, ಯುರೇನಿಯಮ್ ಎಲ್ಲ. ಹಾಗಾದ್ರೆ ಇನ್ನೇನೇನು ಕಂಟ್ಯಾಮಿನೇಟ್ ಆಗ್ಬೋದು? ಆರ್ಸೆನಿಕ್ ಆಗ್ಬೋದು, ಕ್ರೋಮಿಯಮ್ಮು ಆ್ಯಂಡ್ ಸ್ಟ್ರೋಟಿಯಮ್ಮು, ಸಿಲಿಕಾ, ಮ್ಯಾಂಗ್ನೀಸು, ಫ್ಲೋರೈಡು, ಐರನ್ನು, ದೆನ್ ಸೆಲೆನಿಯಮ್ಮು, ಯುರೇನಿಯಮ್ಮು, ನೈಟ್ರೇಟು, ರಾಡಾನ್. ಇದಿಷ್ಟು ಮೇಜರ್ ಆದ ಕಂಟ್ಯಾಮಿನೇಷನ್ಗಳು. ಪ್ರಮುಖವಾಗಿ ಭಾರತದಲ್ಲಿ ಆರ್ಸೆನಿಕ್ಕು, ಫ್ಲೋರೈಡು, ಯುರೇನಿಯಮ್ಮು ಇವಿರುತ್ತೆ. ಮ್ಯಾಂಗ್ನೀಸ್ ಕಂಟ್ಯಾಮಿನೇಷನ್ ಕೂಡ ಮೈನಿಂಗ್ ಏರಿಯಾಗಳಲ್ಲಾಗುತ್ತೆ, ಐರನ್ ಕಂಟ್ಯಾಮಿನೇಷನ್ ಕೂಡ ಆಗ್ತಿರತ್ತೆ. ಇವು ಅಪಾಯಕಾರಿ. ನೆಕ್ಸ್ಟ್ ಬರೋಣ ಪ್ಲಾಸ್ಟಿಕ್ ಚೀಲಗಳು. ಸರ್, ಪ್ಲಾಸ್ಟಿಕ್ ಬ್ಯಾಗ್ ಬ್ಯಾನ್ ಅಂತೆ, ಮತ್ತು ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಕೊಡ್ತಾರಲ್ಲ ಸಮ್ ಅಂಗಡಿಗಳಲ್ಲಿ. ಪ್ಲಾಸ್ಟಿಕ್ ಬ್ಯಾಗ್ ಬ್ಯಾನ್ ಆಗಿದೆ ನಿಜ, ಎಲ್ಲ ಥರ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲ. ಇಷ್ಟು ಪ್ರಮಾಣಕ್ಕಿಂತ ಕಡಿಮೆ ಇರಬಾರ್ದು. ಥಿಕ್ನೆಸ್ ಜಾಸ್ತಿ ಇದ್ದರೆ ನೋ ಪ್ರಾಬ್ಲಮ್, ಯಾಕಂದರೆ ಅದನ್ನ ರೀಸೈಕಲ್ ಮಾಡ್ಬೋದು ಅಂತ. ಹೆಚ್ಚು ತಿಕ್ಕಿರೋ ಪ್ಲಾಸ್ಟಿಕ್ಕು ರೀಸೈಕಲ್ ಆಗುತ್ತೆ. ಕಡಿಮೆ ತಿಕ್ಕಿರೋ ಪ್ಲಾಸ್ಟಿಕ್ ರೀಸೈಕ್ಲಿಗೆ ಬರಲ್ಲ, ಅದು ಕಸ ಆಗಿಬಿಡುತ್ತೆ. ಕಸ ಆದಾಗ ತುಂಬ ಅದು ಪ್ಲಾಸ್ಟಿಕ್, ಅದ್ರ ಸಮಸ್ಯೆ ನಿಮಗೆ ಗೊತ್ತಿದೆ. ಅದು ಬಯೋಡಿಗ್ರೇಡಬಲ್ ಅಲ್ಲ, ಮಣ್ಣಿನ ಜೊತೆ ಬೆರೆಯೋದಿಲ್ಲ, ತುಂಬ ವರ್ಷಗಳ ಕಾಲ ಉಳ್ಕೊಂಡ್ಬಿಡುತ್ತೆ. ಪ್ರಾಣಿ ಪಕ್ಷಿಗಳು ತಿಂದು ಅವು ಸಾವನ್ನಪ್ತಾ ಇದ್ದಾವೆ. ಹಾಗಾಗಿ 40 ಮೈಕ್ರಾನ್ಗಿಂತ ಕಡಿಮೆಯ ಪ್ಲಾಸ್ಟಿಕ್ ತಯಾರಿಕೆಯನ್ನು ರದ್ದುಗೊಳಿಸಿದ್ದಾರೆ. ಎಬೋವ್ 40 ಮೈಕ್ರಾನ್ ಪ್ಲಾಸ್ಟಿಕ್ಕು ಬಳಸಬಹುದು. ಆ್ಯಂಡ್ ದೆನ್ ವಾತಾವರಣದಲ್ಲಿ ಇದು ಇರುವ ಕಾರಣದಿಂದ ನಮ್ಮ ಸುತ್ತಮುತ್ತ ನಿಕಟ ವಾತಾವರಣದಲ್ಲಿ ಓಝೋನ್ ರೂಪುಗೊಳ್ಳುತ್ತದೆ. ಎರಡನೇ ಪ್ರಶ್ನೆಯಲ್ಲಿ ಮಾತಾಡಿದ್ವಿ, ಓಝೋನ್ ಎಲ್ಲಿರಬೇಕು? ಸ್ಟ್ರಾಟೋಸ್ಫಿಯರ್, ಪರಿವರ್ತನಾ ವಲಯದಲ್ಲಿ ಇರಬೇಕು. ಓಝೋನ್ ಈಸ್ ಒನ್ ಆಫ್ ದ ಪೊಲ್ಯೂಟೆಂಟ್. ಯಾವಾಗ ಅಂದರೆ ನಮ್ಮ ಪರಿವರ್ತನಾ ವಲಯಕ್ಕೆ ಬಂದರೆ. ನಾವಿರೋ ವಲಯದಲ್ಲಿ ಓಝೋನ್ ಇರಬಾರ್ದು, ಅದ್ರ ಮೇಲ್ಗಡೆ ವಲಯ ಪರಿವರ್ತನಾ ವಲಯದಲ್ಲಿ ಇರಬೇಕು. ಅಲ್ಲಿ ಸ್ಟ್ರಾಟೋಸ್ಫಿಯರಲ್ಲಿ ಇರಬೇಕು. ಟ್ರೋಪೋಸ್ಫಿಯರಲ್ಲೇ ಸಮ್ ಏರಿಯಾದಲ್ಲಿ ಓಝೋನ್ ಫಾರ್ಮೇಷನ್ ಆಗ್ತಾ ಇದೆ. ಪೊಲ್ಯೂಟೆಂಟ್ ಇಂಡೆಕ್ಸಲ್ಲಿ ಓಝೋನ್ ಕೂಡ ಒಂದು ಪೊಲ್ಯೂಟೆಂಟು, ಎಲ್ಲಿ ನಮ್ಮ ಝೋನಿಗೆ ಬಂದರೆ. ಹಾಗಾದರೆ ಯಾವ ಕಾರಣಕ್ಕಾಗತ್ತೆ ಅಂದರೆ ನೈಟ್ರಸ್ ಆಕ್ಸೈಡ್ನ ಕಾರಣಕ್ಕಾಗಿ ಓಝೋನ್ ಪೊಲ್ಯೂಟೆಂಟ್ ಆಗ್ತಾ ಇದೆ. ಅಂದರೆ ನಮ್ಮ ಏರಿಯಾದಲ್ಲಿ ಪೊಲ್ಯೂಟೆಂಟ್ ಆಗುತ್ತೆ. ಅಂದರೆ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ವಸ್ತು ಒಂದು ಎಲ್ಲಿರಬೇಕೋ ಅಲ್ಲಿದ್ದರೆ ಅದು ಪೊಲ್ಯೂಟೆಂಟ್ ಅಲ್ಲ, ಅದು ಬೇರೆ ಪ್ರದೇಶಕ್ಕೆ ಬಂದರೆ ಅದು ಮಾಲಿನ್ಯಕಾರಿ. ಈಗ ನಿಮ್ಮ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕವರಲ್ಲಿ ಕಟ್ಟಿಟ್ಟಿದ್ದೀರಾ. ಅಲ್ಲಿಗೆ ಅದು ಕವರ್ ಅನ್ನೋದು ನಿಮ್ಮ ಕೊತ್ತಂಬರಿ ಸೊಪ್ಪು ಸಂರಕ್ಷಿಸುವ ಒಂದು ತಾಣ, ಅದು ಪೊಲ್ಯೂಟೆಂಟ್ ಅಲ್ಲ. ಅದೇ ಕೊತ್ತಂಬರಿ ಸೊಪ್ಪು ಬಳಸಿದ ಕೂಡಲೇ ಅದನ್ನು ಮುದ್ದೆ ಮಾಡಿ ಹಿಂಗೆ ಬಿಸಾಡಿದ್ರಿ ಅಂದರೆ ಅದು ಪೊಲ್ಯೂಟೆಂಟ್ ಆಯಿತು. ದಟ್ಸ್ ವೈ ಓಝೋನ್ ಸ್ಟ್ರಾಟೋಸ್ಫಿಯರಲ್ಲಿದ್ದರೆ ಅದು ಪೊಲ್ಯೂಟೆಂಟ್ ಅಲ್ಲ, ಮಾಲಿನ್ಯಕಾರಕ ಅಲ್ಲ. ಅದು UV ತಡೆದು ನಮಗೆ ರಕ್ಷಣೆ ಕೊಡುತ್ತೆ. ಅದೇ ಟ್ರೋಪೋಸ್ಫಿಯರಿಗೆ ಬಂತು, ಕೆಳಗಡೆನೂ ಓಝೋನ್ ಆಯಿತು ಅಂದರೆ ಅದು ಮಾಲಿನ್ಯಕಾರಕ. ಅದು ನೈಟ್ರಸ್ ಆಕ್ಸೈಡ್ನ ಕಾರಣದಿಂದಾಗಿ ರೂಪುಗೊಳ್ಳೋಕ್ಕೆ ಆರಂಭ ಆಗಿದೆ. ನಮ್ಮ ಸುತ್ತಮುತ್ತ ಪರಿಸರ ಅನ್ನೋದು ಎನ್ವೈರನ್ಮೆಂಟ್ ಎಕಾಲಜಿ, ಅದು ವಿಶೇಷ ಸಬ್ಜೆಕ್ಟ್ ಅಲ್ಲ, ನಮ್ಮ ಸರೌಂಡಿಂಗ್ ಲೈಫಲ್ಲೇ ಇದೆ. ಅದನ್ನೆಲ್ಲ ಆ್ಯಕ್ಟಿವಾಗಿ ತಿಳ್ಕೊತಾ ಬಂದರೆ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು.